ನಮಸ್ಕಾರ. ಎಲ್ಲಾ ಮಕ್ಕಳಿಗೆ, ಅವ್ರ ಜೊತೆ ಸೇರಿದ್ರೆ ಎಲ್ಲಾ ದೊಡ್ಡವರಿಗೆ ಪ್ರೀತಿಯ ನಮಸ್ಕಾರ. ಈಗ ಮೊಟ್ಟ ಮೊದಲನೇದಾಗಿ ನಾನು ಒಂದು ಕಥೆಯನ್ನು ಹೇಳ್ತೀನಿ. ಈ ಕಥೆ ನಾನು ಓದಿದ ಪ್ರಕಾರ ಇದೊಂದು ತಮಿಳ್ ಕಥೆಯಿಂದ ಬಂದಂಥದ್ದು. ತಮಿಳ್ ಭಾಷೆ ತಮಗೆಲ್ಲ ಗೊತ್ತಿರಬಹುದು. ನಮ್ಮ ಪ್ರಪಂಚದಾದ್ಯಂತ ಎಲ್ಲ ದೇಶದ ಜಾನಪದ ಕಥೆಗಳಿವೆ, ನಗರಗಳ ಕಥೆಗಳಿವೆ. ಆಮೇಲೆ ಕಥೆಗಳು ಕಾಲದಿಂದ ಕಾಲಕ್ಕೆ ಬದಲಾಗ್ತವೆ. ನಿಮ್ಗೆ ಗೊತ್ತಿರಬಹುದು, ಪಂಚತಂತ್ರ ಕಥೆಗಳು, ತೆನಾಲಿ ರಾಮಕೃಷ್ಣನ ಕಥೆಗಳು, ಅಕ್ಬರ್ ಬೀರ್ಬಲ್ನ ಕಥೆಗಳು, ಆಮೇಲೆ ಮುಲ್ಲಾ ನಸರುದ್ದೀನ್ ಅಂತ ಒಬ್ಬ ಅರಬ್ ದೇಶದಲ್ಲಿ ಒಬ್ಬ ವಿದೂಷಕ, ಅಂದ್ರೆ ಬಹಳ ಬುದ್ಧಿವಂತ ಇದ್ದ, ಅವರ ಕಥೆಗಳು. ಹೀಗೆ ಸುಮಾರು ಬೇರೆ ಬೇರೆ ಕಥೆಗಳು ಕಾಲ ಕಾಲಕ್ಕೆ ಬದಲಾದದ್ದು. ಆ ಕಾಲಕ್ಕೆ ಅವು ಬಹಳ ಚಲೋ ಅನಿಸಿದ್ದು ನಾವೆಲ್ಲ ನೋಡ್ಕೊತೀವಿ. ಈಗ ನಾನು ಹೇಳ್ತಾ ಇರೋದು ಒಂದು ತಮಿಳು ಜಾನಪದ ಕಥೆ. ಇದು ಕನ್ನಡಕ್ಕೆ ಅನುವಾದ. ಈ ಕನ್ನಡದ ಅನುವಾದವನ್ನು ನಾನು ನಿಮಗೆ ಲಕ್ಷ ಕೊಟ್ಟು ಕೇಳ್ರಿ. ಇದರಿಂದ ನಿಮಗೆ ಬಹಳ ದೊಡ್ಡ ಅನುಕೂಲ ಆಗೋದೇನಂದ್ರೆ ಲಿಸನಿಂಗ್ ಅಬಿಲಿಟಿ, ಕೇಳುವ ಒಂದು ಪದ್ಧತಿ ನಿಮ್ಮಲ್ಲಿ ರೂಢಿ ಆಗ್ತದೆ. ಕೇಳುವುದು ನೀವು ಕಲಿತೀರಿ. ಬಹಳ ಬರಿಬೇಕಾದ್ರೆ ಬಹಳ ಕೇಳಬೇಕು. ಒಂದು ದೊಡ್ಡ ಕಾಡಿತ್ತಂತೆ. ಆ ಕಾಡಿನೊಳಗ ಎಲ್ಲಾ ಪ್ರಾಣಿಗಳಿದ್ವು. ಸಿಂಹ, ಹುಲಿ, ಕರಡಿ, ಬೇರೆ 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 ಪ್ರಾಣಿಗಳು ಅಲ್ಲಿದ್ದು. ಆ ಎಲ್ಲಾ ಪ್ರಾಣಿಗಳು ತಮ್ಮ ಪಾಡಿಗೆ ತಾವು ಸುಖದಿಂದ ಇದ್ದು. ಅವತರ ಧರ್ಮ ಏನಂದ್ರೆ ಹಸಿವಾದಾಗ ಇನ್ಯಾವುದೋ ಪ್ರಾಣಿಯನ್ನ ಬೇಟೆಯಾಡೋದು, ತಿನ್ನೋದು, ಮತ್ತು ತಮ್ಮ ಪಾಡಿಗೆ ತಾವು ಇರ್ತಿದ್ವು. ಬಹಳ ಸುಂದರವಾದಂತಹ ಕಾಡು. ಯಾವುದೇ ಮನುಷ್ಯರ ಕಿರಿಕಿರಿ ಇದ್ದಿದ್ದಿಲ್ಲ. ಬೇಟೆಯಾಡೋರು ಬರೋರು ಯಾರು ಇದ್ದಿದ್ದಿಲ್ಲ. ಇಂಥದ್ರೊಳಗ ಆ ಕಾಡಿನೊಳಗ ಒಂದು ಸಿಂಹಿಣಿ ಇತ್ತು. ಅದಕ್ಕೆ 2 ಮರಿ ಹುಟ್ಟಿದ್ದು. 2 ಮರಿಯೊಳಗ ಒಂದು ಗಂಡು ಮರಿ, ಇನ್ನೊಂದು ಹೆಣ್ಣು ಮರಿ. ಸಾಮಾನ್ಯವಾಗಿ ಗಂಡು ಸ್ವಲ್ಪ ಕಿಡಿಗೇಡಿತನ ಮಾಡ್ತಾವ, ಅದು ತಮಗೆಲ್ಲ ಗೊತ್ತು. ಈ ಏನು ಗಂಡು ಮರಿ ಇತ್ತಲ್ಲ, ಇದು ಬಹಳ ಕಿಡಿಗೇಡಿತ್ತದು. ಒಟ್ಟು ಸುಮ್ಮನೆ ಕೂಡ್ತಿದ್ದಿಲ್ಲ. ಏನಾರೇ ನೋಡ್ಬೇಕು, ಏನಾರೇ ತಿಳ್ಕೋಬೇಕು, ಎಲ್ಲರೇ ಹೋಗಿ ಹಣಿಕೆ ಹಾಕೋದು, ಇಂಥ ಚಟ ಬಾಳ ಇತ್ತಂತೆ. ಒಂದ್ ಸಲ ಅದು ಏನೋ ಕುತೂಹಲ ಬಂತಂತ. ಹಾದಿಯೊಳಗೆ ಹೋಗೋರು ಯಾರೋ ಮಾತಾಡೋರು ಮನುಷ್ಯರು ಅಂತ ಇರ್ತಾರ ಅಂತ ತಿಳ್ಕೊಂಡು ಹೇಳಿದ್ದು ಕೇಳಿಸ್ತಂತ. ಅದಕ್ಕೆ ಅನ್ನೋ ತನಕ ಆ ಶಬ್ದನೇ ಗೊತ್ತಿಲ್ಲ ಪಾಪ. ಮನುಷ್ಯರು ಅಂತಾನೆ ಗೊತ್ತಿಲ್ಲ. ಬೇರೆ ಬೇರೆ ಪ್ರಾಣಿಗಳೆಲ್ಲ ಫ್ರೆಂಡ್ಸು, ಪರಿಚಯ, ಆದ್ರೆ ಮನುಷ್ಯರು ಪರಿಚಯನೇ ಇರಲಿಲ್ಲ. ಆ ಪ್ರಾಣಿ ಅದು ಹೋಗಿ ಆ ಮರಿ, ಪುಟ್ಟ ಮರಿ ತನ್ನ ಅಕ್ಕನಿಗೆ ಹೇಳ್ತಂತ. ಇನ್ನೊಂದು ಮರಿ ಇತ್ತಲ್ಲ, ಅದಕ್ಕೆ ಹೋಗಿ ಹೇಳ್ತೇನೆ, ಅಕ್ಕ ಮತ್ತ ಅಲ್ಲಿ ಮಾತಾಡೋದು ಕೇಳಿದೆ ನಾನು, ಮನುಷ್ಯರು ಅಂತ ಇರ್ತಾರಂತ, ಅವ್ರು ನಾನ್ ನೋಡ್ಬೇಕಲ್ಲ. ಅದು ಅಕ್ಕ ಪಾಪ ಹೆಣ್ಣು, ಇವೆಲ್ಲ ನಂಗೆ ಗೊತ್ತಿಲ್ಲಪ್ಪ, ನಾನ್ ಸುಮ್ಮನೆ ಇಲ್ಲೇ ಗುಹೆ ಒಳಗಿರ್ತೀನಿ, ಅಮ್ಮ ಏನ್ ಹೇಳ್ತಾಳ ಅಷ್ಟೇ ಕೇಳ್ತೀನಿ, ನಾನು ಎಲ್ಲಿ ನನ್ಗೇನು ಗೊತ್ತಿಲ್ಲ, ನನ್ಗೇನು ಹೇಳ್ಬೇಡ. ಇದಕ್ಕ ಅಷ್ಟೊಂದು ಕೂಡಲೇ ಇದಕ್ಕೆ ಕುತೂಹಲ ಆತ. ಇದೇನಪ್ಪ ಇದು, ಹಿಂಗ್ಯಾಕೆ ಹೇಳಿದ್ಲಿಕ್ಕಿ ಅಂತ ತಿಳ್ಕೊಂಡು ಮತ್ತೊಂದ್ 2 ದಿನ ಬಿಟ್ಟು ಹೋಗಿ ಅವ್ರ ಅಮ್ಮನ ಕೇಳ್ತೀನಿ, ಅಮ್ಮ ಮತ್ತ ನಾನು ಮನುಷ್ಯರನ್ನು ನೋಡ್ಬೇಕು, ಎಲ್ಲಿ ನೋಡ್ಲಿಕ್ಕೆ ಸಿಗ್ತಾರ? ಒಂದು ಕೂಡಲೇ ಅದಕ್ಕೆ ಭಯಂಕರ ಸಿಟ್ಟು ಬಂತು. ಅವಿವೇಕಿ, ಏನು ಮಾಡೋಂಗಿಲ್ಲ, ಸುಮ್ನ ಮನಿ ಮುಂದೆ ಇರೋದು, ಇಲ್ಲೇ ಆಡ್ಬೇಕು, ದೂರ ಹೋಗೋಂಗಿಲ್ಲ, ನಾನು ಕಣ್ ಮುಂದೆ ಇರ್ಬೇಕು, ಇನ್ನೊಮ್ಮೆ ಕೇಳಿದ್ರೆ ನೋಡು ಬೈದ್ ಬಿಡ್ತಿ ಅಂತದ್ರ ಅಮ್ಮ. ಇದಕ್ ಇನ್ನೂ ಕುತೂಹಲ ಆಗ್ಬಿಡಿ. ಅಲ್ಲೇ ಈಗ ನಿಮ್ ಮಕ್ಕಳಿಗೆ ಆಗ್ತದ ನೋಡ್ರಿ, ಏನಾರು ಮುಷ್ಟಿಯೊಳಗೆ ಮುಚ್ಚಿಟ್ಕೊಂಡ್ಬಿಟ್ಟು ಕಿಶದ ಕೈ ಹಾಕೊಂಡು ನಿಂತು ಬಿಟ್ರೆ ಅದ್ ಏನು ಅಂತ ನೋಡೋ ತನಕ ನೀವು ಬಿಡುದಿಲ್ಲ ಸಣ್ಣ ಮಕ್ಕಳು. ಹಂಗ ಈ ಮರಿ ಕುತೂಹಲ ಆಗಿಬಿಡುತ್ತೆ. ಮನುಷ್ಯ ಆದ್ರೆ ಯಾರು ಅವನು ನೋಡ್ಲೇಬೇಕು. ಸರಿ, ಏನ್ ಮಾಡ್ಬೇಕಿನ್ನ? ಅಕ್ಕ ಒಪ್ಪಲಿಲ್ಲ, ಅಮ್ಮ ಒಪ್ಪಲಿಲ್ಲ. ಮತ್ತೊಂದು ವಾರ ಆಯ್ತು. 1 ವಾರ ಆದ ಕೂಡ್ಲೆ ಅದಕ್ಕೆ ಚಡಪಡಿಕಿತ್ತು, ಏನಿದ್ರು ನಾನು ನೋಡ್ಲೇಬೇಕು. ಸರಿ, ಒಂದ್ ದಿವಸ ರಾತ್ರಿ ಎದ್ದು ಬಿಡಿಚಂತ. ರಾತ್ರಿ ಸುಮಾರು 2 ಗಂಟೆ ಆಗಿತ್ತು. ಪುಟ್ಟ ಮರಿ ಪಾಪ, ಜಾಸ್ತಿ ನಡೀಲಿಕ್ಕೂ ಬರ್ತಿದ್ದಿಲ್ಲ. ಈ ಬೆಕ್ಕು ದೊಡ್ಡ ಬೆಕ್ಕಿರ್ತಾವಲ್ಲ ಅಷ್ಟು ಮರಿ, ಅದು ಸಣ್ಣ ಸಣ್ಣ ಹೆಜ್ಜೆ, ಬಹಳ ಮುದ್ದಾದ ಮರಿ. ಪಾಪ ಸಾವಕಾಶ ಮಲ್ಕೊಂಡಿತ್ತು. ಅಮ್ಮನೂ ಮಲ್ಕೊಂಡಿತ್ತು, ಅದರ ಸಿಸ್ಟರು ಮಲ್ಕೊಂಡಿದ್ರು. ಇದೇ ಟೈಮು ಅಂತ ಅದೇನ್ ಮಾಡ್ಬಿಟ್ಟು ಪಟ್ಟಂತ ಎದ್ದು ಹೊರಗೆ ಬಂತು, ಗುಹೆ ಬಿಟ್ಟು ಬಂದು ಹೊರಗೆ ನೋಡ್ತದ. ರಾತ್ರಿ 2 ಗಂಟೆ ಆಗ್ಯದ, ಕತ್ಲು ಪಾಪ ಏನು ಕಾಣಿಸ್ತು ಅಂದ್ರು. ದಿನ ಅಡ್ಡ ಹಿಡಿದ ರೂಢ ಸಾವಕಾಶ ಒಂದು ಕಾಲಿಟ್ಟು ಗೋತ ಹೋತು. ಬಹಳ ಹೊತ್ತು ನಡೀತು. ನಡೆದು ಮುಂಜಾನೆ 5 ಗಂಟೆ ಆಯ್ತು. ಇದು ಎಷ್ಟು ಬಂದಿತ್ತು ಪಾಪ, 1 2 3 ಕಿಲೋಮೀಟರ್ ಬಂದಿತ್ತು. ಸಣ್ಣ ಹೆಜ್ಜೆ ಪಾಪ, ಗುಡ್ಡ ಬೆಟ್ಟ ತೆಗ್ಗು ಹಳ್ಳ ಪಳ್ಳ ಎಲ್ಲ ದಾಟಿ ಬರ್ಬೇಕ ಬಂದಿತ್ತು. ಬೆಳಗಿನ 5 ಗಂಟೆ ಆಗಿರಬಹುದವ. ಕೋಗಿಲೆ ಎದ್ದು ಹಾಡಾಡ್ಲಿಕ್ಕೆ ಶುರು ಮಾಡಿದ್. ಗೊತ್ತಲ್ಲ, ಕೋಗಿಲೆ ಬೆಳಿಗ್ಗೆ ಎದ್ದು ಕೂಗ್ತಾವ, ಕೂ ಅಂತ. ಇದಕ್ಕೆ ಯಾರೋ ಒಬ್ರು ಧ್ವನಿ ಕೇಳಿದಕ್ಕೆ ಬಹಳ ಸಂತೋಷ ಆಗ್ಬಿಡಿ.
ಓ ಇದು ಕೋಗಿಲೆ ಅಕ್ಕನ್ ಧ್ವನಿ ಕೇಳ್ತಿತ್ತಲ್ಲ. ನೋಡ್ತೀವಿ ಗಿಡದ ಮೇಲೆ ಕುತ್ಕೊಂಡು ಕೋಗಿಲೆ ಬಹಳ ಮಗ್ನಾಗಿ ತನ್ನ ಪಾಡಿಗೆ ತಾ ಹಾಡಿಕೋತು ಕೂ ಕೂ. ಈ ಮರಿಗೆ ಭಾರಿ ಸಂತೋಷ ಆಗ್ಬಿಡುತ್ತೆ. ಒದರ್ತಿ ಅಕ್ಕ ಅಂತ ಒದರ್ತಿ ಮ್ಯಾಲೆ ನೋಡಿ, ಅದು ಕೋಗಿಲೆ ಹಾಡ್ತಿತ್ತು. ಅದು ಹಿಂಗ್ ತಳಗ್ ಬಗ್ಗೆ ನೋಡಿ, ಯಾರು ನೀನು, ಏನು ಅಕ್ಕ, ನಾನು ನಿಂತವನು, ಓಹ್ ಏನ್ ಬೇಕಾಗಿತ್ತು, ಯಾಕೆ ಬಂದು ಮುಂಜಾನೆ ಎದ್ದು ಕೇಳ್ತಿ. ಅವಾಗಿದ್ ಹೇಳ್ತೀವಿ, ಇಲ್ಲ ಅಕ್ಕ ನಾನು ಮನುಷ್ಯರನ್ನು ನೋಡಬೇಕಾಗ್ಯದ, ಅದಕ್ಕೆ ಹೊರಗೆ ಬಿದ್ದೇನಿ ಅಂದ ಕೂಡಲೇ ಅದು ಮ್ಯಾಲ ಕುತ್ಕೊಂಡಿತ್ತಲ್ಲ, ಅಲ್ಲಿಂದ ಗದರ್ ಏಯ್ ಅವಿವೇಕಿ, ಏನ್ ಮನುಷ್ಯರನ್ನ ನೋಡ್ತಿ, ಹೋಗ್ ಮನಿ ಹತ್ರ ಹೋಗು, ನಿಮ್ಮ ಅಮ್ಮನಿಗೆ ಹೇಳ್ತೀನಿ ನೋಡಿಲ್ಲ ಅಂದ್ರೆ ಹೋಗಿ ಹೋಗು, ಅದೆಲ್ಲ ಮಾಡಬಾರ್ದು ಕಾರವಾರ, ಹೋಗು. ಇದಕ್ಕೆ ಇನ್ನಿಷ್ಟು ಕುತೂಹಲ ಆಗ್ಬಿಡ್ತೀರಿ. ಅಯ್ಯಯ್ಯೋ ಹೋಗಿಲೇನು ತೋರ್ಸ್ಲಿಕ್ ಬೇಡ ಅಂತೆಲ್ಲ. ಸರಿ, ಮತ್ತ ಮುಂದೆ ಹೋತು 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 ಹೋಗಿ ಸ್ವಲ್ಪ ಹೊತ್ತಿಗೆ ಕರಡಿ ಮುಂಜಾನೆ ಜಾಗಿಂಗ್ ಮಾಡ್ತಿದ್ರು, 1 2 ಕುಣಿತಿದ್ದ, ವ್ಯಾಯಾಮ ನಡೆಸಿದ್ ಕರಡಿ. ಇದು ಹೋಗಿ ಕರಡಿನ ಕೇಳ್ತಿದ್ರು, ಅಣ್ಣ ಏನೋ, ಇಲ್ಲ ಮತ್ ನಾನು ಮನುಷ್ಯರನ್ನ ನೋಡಬೇಕಾಗಿದೆ, ಎಲ್ಲಿ ನೋಡ್ಲಿಕ್ಕೆ ಸಿಗುತ್ತಾರ ಅಂದ ಕೂಡ್ಲೆ ಅದು ಹೇಳ್ತೀವಿ. ಒಂದ್ಸಲ ಅದ್ರ ಮುಖ ನೋಡ್ತೀವಿ, ಒಂದಿಷ್ಟು ಇದೀಯ ನೀನು ಬೆಕ್ಕಿದ್ದಂಗ, ಮನುಷ್ಯರೇನ್ ನೋಡ್ತೀಯೋ, ಅವೆಲ್ಲ ಮಾಡೋ ಹಂಗಿಲ್ಲ, ಸುಮ್ಮನೆ ನಿನ್ನ ಮನೆಗೆ ಹೋಗು, ಅಲ್ಲಿ ಹೋಗಿ ಆಟ ಆಡಲ್ಲಿ, ಇಲ್ಲೇನ್ ಬಂದಿ ಮನುಷ್ಯರನ್ನೇ ನೋಡ್ತಿ, ಹೋಗ್ ಅಂತ ಗದ್ರ. ಇದಕ್ಕೆ ಇನ್ನೂ ಕುತೂಹಲ ಆಯ್ತು, ಯಾರು ಕೇಳಿದ್ರು ಮನುಷ್ಯರನ್ನ ತೋರ್ಸ್ಲಿಕ್ಕೆ ತಯಾರಿಲ್ಲಲ್ಲ. ಮುಂದೆ ಹೋಯ್ತ್ರಿ, ಒಂದು ಮೊಲ ಹುಲ್ ಮೇಯ್ತಿತ್ತು. ಆ ಮೊಲನ್ ಕೇಳ್ತೀವಿ, ಮತ್ತ ನಾನು ಹಿಂಗ ಮನುಷ್ಯರನ್ನ ನೋಡ್ಬೇಕು, ಹೆಂಗ ಹೋಗ್ಬೇಕು ನಾನು, ಅದು ಇದು ಮನುಷ್ಯರು ಅಂದ್ಗಳು ಓಡಿ ಹೋಗ್ಬಿಡ್ತೀರಿ, ಅದು ಏನು ಮಾತಾಡಿ. ಅಯ್ಯೋ ಇವನ ಮನುಷ್ಯರ ಹೆಸರು ಹೇಳಿದ ಕೂಡಲೇ ಹಿಂಗ್ ಮಾಡ್ತಾರಲ್ಲ, ಹಂಗಾರಿ ಏನು, ಭಾರಿ ಕುತೂಹಲ ಹೆಚ್ಚಾಗ್ತಾ ಹೋತ್ರಿ ಈ ಮರಿ ಸಿಂಹ. ಸರಿ, ಮುಂದ್ ಹೋತು, ಒಂದು ನರಿ ಕಬ್ಬು ತಿಂತಿತ್ತು ತೋಟದಾಗ ಕಬ್ಬು ತಿನ್ನೋ ನರಿ ಹತ್ರ ಹೋಗ್ತಿದ್ರು. ಹೋಗಿ ಅದನ್ನು ಇದೇ ಪ್ರಶ್ನೆ, ನರಿ ಅಣ್ಣ ಮತ್ ನಾ ಮನುಷ್ಯರನ್ನ ನೋಡಬೇಕು ಹೆಂಗ, ಬ್ಯಾಡೋ ಮರಯ, ಭಾರಿ ಭಾರಿ ಡೇಂಜರ್, ನೀ ಸುಮ್ಮನೆ ಹೋಗು, ಮನಿಗ್ ಹೋಗು, ನಿಮ್ ಮನ್ಯಾಗ ಹೋಗಿ ನಿಮ್ಮ ಅಕ್ಕನ ಜೋಡಿ ಆಟ ಆಡೋಗು ಅಂತ ಬೈದು. ಇಷ್ಟು ಅನ್ನೋದಕ್ಕ ಇದು ಎಲ್ಲಿ ಬಂದಿತ್ತು ಅಂದ್ರ ಊರ ಅಂಚಿಗೆ ಬಂದಿತ್ತು. ಈ ಔಟ್ಸ್ಕರ್ಟ್ಸ್ ಅಂತಾರ ನೋಡಿ, ಈ ಊರ್ ದಂಡಿಗೆ ಬರ್ತಾರೆ, ನಿಮ್ಮ ಊರಿನ ದಂಡಿಗೆ ಬಂದಿತ್ತು. ಅಲ್ಲಿ ಮನೆಗಳೆಲ್ಲ ಕಡಿಮೆ ಇರ್ತಾವ, ಕಾಡು ಜಾಸ್ತಿ ಇರ್ತದ. ಇದು ಬಂದಿತ್ತು ಊರು ಈಗ ಶುರು ಆಗೋ ಜಾಗ. ಇದು ನೋಡಿದ ಕೂಡಲೇ ಅಲ್ಲಿ ಒಂದು 2 ಮನುಷ್ಯರು ನಿಂತಿದ್ರು. 2 ಮನುಷ್ಯರು ಏನ್ ಮಾಡ್ತಿದ್ರು, ಕಟ್ಟಿಗೆ ಕಡಿತಾ ಇದ್ರು. ಒಬ್ಬವ ಬಡ್ಡಿ ಮೇಲೆ ನಿಂತು ಕಟ್ಟಿಗೆ ಕಡಿತಿದ್ದ ಬಿದ್ದ ಮರದ ಮೇಲೆ, ಇನ್ನೊಬ್ಬ ಅವನ್ ಬಾಜುಕ್ ನಿಂತ್ಕೊಂಡು ಹರಟಿ ಹೊಡಿತಿದ್ದ. ಇದು ಪಾಪ ಸಾವಕಾಶ ಹೋತು, ಇದು ಗೊತ್ತೇ ಇಲ್ಲ. ಹೋತು ನೋಡಿದ್ರು ಅವರು, ಓಹೋ ಎಷ್ಟು ಚಂದದಪ್ಪ ಮರಿ ಇದು ಅಂದ್ರು. ಬಹಳ ಮುದ್ದಾಗಿತ್ತು ಮರಿ, ನೀವೆಲ್ಲ ನೋಡಿರ್ಬೋದು ಟಿವಿ ಚಾನಲ್ನಾಗ ಅಲ್ಲೇ ಇಲ್ಲೇ ಸಣ್ಣ ಸಣ್ಣ ಮರಿಗಳನ್ನ ನೋಡಿ, ಬಹಳ ಖುಷಿ ಆತವ್ರಿ. ಮನಸ್ನ್ಯಾಗೆ ಒಂದು ಲೆಕ್ಕ ಹಾಕಿದ್ರು, ಇಷ್ಟು ಮುದ್ದಾದ ಮರಿ, ಸುಂದರವಾದ ಹೊಳೆಯುವಂತಹ ಅದರ ಚರ್ಮ, ಸುಂದರವಾದ ಅದರ ಕೂದಲುಗಳು, ಹಲ್ಲು, ಕಣ್ಣು ಪಿಳಿ 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 ಬಿಡೋ ಕಣ್ಣು, ಇಷ್ಟೇಷ್ಟು ಪುಟ್ಟ ಕಿವಿ. ಇದು ಹೋಗಿ ಕೇಳ್ತೇವ್ರನ್ನ, ಅಣ್ಣ ನಾನು ಮನುಷ್ಯರನ್ನ ನೋಡಬೇಕು, ಎಲ್ಲಿ ಸಿಗ್ತಾರ ಅಂದ ಕುಳ್ಳೆ ಒಬ್ಬವ ನಿಂತವ ಆ ಮ್ಯಾಲ ಕಟ್ಟಿಗೆ ಕಡೆ ಅವಂಗ ಸನ್ನಿ ಮಾಡಿದ, ನೋಡು ಮರಿ ಒಳ್ಳೆ ಚರ್ಮದ ಬೆಲೆ ಅಂತ ಮಾತಾಡ್ಕೊಂಡು ನಿಧಾನಕ್ಕ ಹೇಳಿದ್ರು, ಮನುಷ್ಯನ್ ನೋಡ್ಬೇಕಪ್ಪು, ಬಾಯಲ್ಲಿ ಹಿಂಗ್ ಬಾ, ಈ ಕಟ್ಟಿಗೆ ಬಡ್ಡಿ ಅದ ನೋಡು, ಅದ್ರ ಮೇಲೆ ನಿನ್ ಕುತ್ತಿಗೆ ಇಡು, ಆ ಕಡೆ ದಂಡಿಗೆ ಮನುಷ್ಯರೇ ಇರ್ತಾರ ಅಂತ ಹೇಳ್ದ. ಪಾಪ ಇದಕ್ಕೆ ಏನು ಗೊತ್ತ, ಹೋಯ್ತು ಸಾವಕಾಶ ಹೋಗಿ ಕುತ್ತಿಗೆ ಅದರ ಮೇಲಿಟ್ಟು ಆ ಕಡೆ ನೋಡೋ ಅಷ್ಟೊತ್ತಿಗೆ ಹಿಂದಿನಿಂದ ಅವೇನು ಕಟ್ಟಿಗೆ ಕಡಿತಿದ್ನಲ್ಲ ಅವ ಕೊಡ್ಲಿ ತಗೊಂಡು ಒಂದೇ ಸಲ ಅದರ ಕುತ್ತಿಗೆ ಪಾಪ ಅಯ್ಯೋ ಅಂತ ಒದರಿ ಬಿಡಿತಿ, ಅಮ್ಮ ಅಂತ ಒದರಿ ಸತ್ತು. ಅವಾಗ ಅದ್ರ ಬಾಯಿಂದ ಒಂದು ಶಬ್ದ ಬಂತು, ಎಲ್ಲಾರು ಹೇಳಿದ್ರು ಬೇಡ, ಮನುಷ್ಯರ ಸಹವಾಸ ಬೇಡ ಅಂತ. ಅದಕ್ಕ ನಾನ್ ಕೇಳಲಿಲ್ಲ, ಆದ್ರೆ ಇವತ್ತು ನಂದಾಯ್ತು ಅಂತ ಪ್ರಾಣ ಬಿಟ್ಟು. ಗೆಳೆಯರೆ, ಇಲ್ಲಿ ಪ್ರಾಣಿ ಅಂದ್ರೆ ಸಿಂಹ, ಮನುಷ್ಯ ಅಂದ್ರೆ ಮನುಷ್ಯ. ಇದರೊಳಗೆ ಕೆಟ್ಟ ಪ್ರಾಣಿ ಯಾರು, ಇದನ್ನ ನಾವು ವಿಚಾರ, ಅದರದ ಸಂದೇಶ ಏನು ಅಂತ ನಾವು ಆಮೇಲೆ ನೋಡ್ತಾ. ಈ ಕಥೆ ಹೆಸರು ಕೆಟ್ಟ ಪ್ರಾಣಿ. ಈಗ ಎರಡನೇ ಕಥೆ ಎಂಥದ್ದು, ಹೊಟ್ಟು ತಿಂದ ಪಂಡಿತ ಅಥವಾ ಹೊಟ್ಟು ತಿಂದ ಪೆದ್ದ. ಉಲ್ಟಾತು, ಹೊಟ್ಟು ತಿಂದ ಹೆಂಗ ತಿಂದ,
ಒಂದು ರಾಜ್ಯ, ದೊಡ್ಡ ರಾಜ್ಯ ಏನಲ್ಲ, ಪುಟ್ಟದಾದೊಂದು ರಾಜ್ಯ. ಆ ರಾಜ್ಯಕ್ಕೊಬ್ಬ ರಾಜ ಇದ್ದ. ಎಲ್ಲ ಪ್ರಜೆಗಳನ್ನೆಲ್ಲ ತನ್ನ ಮಕ್ಕಳ ತರನೇ ನೋಡ್ದ. ಅವ್ರ ಮೇಲೆ ಅಷ್ಟು ಪ್ರೀತಿ, ಯಾರಿಗೆ ಏನ್ ಕಷ್ಟನೂ ಆಗಬಾರ್ದು. ಅದನ್ನ ಕೇಳಿ ಇದ್ದಕ್ಕಿದ್ದಂಗ ಅವಾಗಿಂದ ಅವಾಗಲೇ ಅದನ್ನ ಪರಿಹಾರ ಮಾಡಿ ಅವರಿಗೆ ಅನುಕೂಲ ಆಗುವಂಗ ಮಾಡುವಂತದ್ದು ಸ್ವಭಾವ. ಅದಕ್ಕೆ ಅವ ಏನ್ ಮಾಡ್ತಿದ್ದ, ಅವ ರಾಜ, ಅವ ದಿನಾ ರಾತ್ರಿ ಸುಮಾರು 12-12:30 ಆದ್ಮೇಲೆ ತನ್ನ ವೇಷ ಬದಲಾಯಿಸಿ, ರಾಜನ ವೇಷ ಬದಲಾಯಿಸಿ ಒಬ್ಬ ಸಾಮಾನ್ಯ ಮನುಷ್ಯನ ವೇಷ ಹಾಕೊಂಡು ಅವ ಏನ್ ಮಾಡ್ತಿದ್ದ, ಹೊರಡ್ತಿದ್ದ ರಾಜ್ಯದೊಳಗೆ ಹೋಗಿ ಎಲ್ಲರೂ ಮಲಗಿದ ಸಮಯ ಅದು, ಎಲ್ಲ ಕಡೆ ಓಡಾಡ್ತಿದ್ದ. ಪುಟ್ಟ ರಾಜ್ಯ ಓಡಾಡ್ತಿದ್ದ. ಓಡಾಡಿ ಯಾವ್ದಾರೆ ಮನೆಯೊಳಗೆ ಲೈಟ್ ಹತ್ತಿದ್ರ ಅದ್ರ ಹತ್ರ ಹೋಗಿ ನಿಂತು ಅಲ್ಲಿ ಏನ್ ನಡೆದದ, ಅವ್ರು ಮಾತಾಡೋದ್ ಕೂತಾರೋ ಅಥವಾ ಏನಾದ್ರು ಸಮಸ್ಯೆ ಅದನು, ಏನೇನೋ ಅವ್ರಿಗೇನ್ ಪ್ರಾಬ್ಲಮ್ ಅನ್ನೋದನ್ನ ಹೊರಗಿನಿಂದ ತಿಳ್ಕೊತ. ಅದಕ್ಕೆ ಅವ ಏನ್ ಮಾಡ್ತಿದ್ದ ಅಂದ್ರೆ, ತನ್ನ ಜೋಡಿ ಒಬ್ಬವನ್ ಕರ್ಕೊಂಡು ಹೋಗ್ತ. ಅವನ ಆತ್ಮೀಯ ಶಿಷ್ಯ, ಅವನ ಪ್ರೀತಿಯ ಸೇವಕ, ಅವನ ಜೊತೆನೇ ಇರೋವಂಥ ಅವನ್ ಕರ್ಕೊಂಡು ಹೋಗ್ತಿದ್ದ. ಒಬ್ಬನೇ ಹೋಗೋದೇನು ಅಂತ ಕರ್ಕೊಂಡು ಹೋಗ್ತಿದ್ದ. ಹಿಂಗ್ ಹೋಗ್ತಿರ್ಬೇಕಾದ್ರೆ, ಆದ್ರೆ ಇವೇನ್ ಸೇವಕ ಏನಿದ್ನಲ್ಲ, ಇವನು ಬಹಳ ಮುಗ್ಧ, ಇನ್ನೋಸೆಂಟ್. ಇವನು ಒಂದ್ ಸ್ವಭಾವ ಅಂದ್ರೆ ಏನ್ ಕೇಳಿದ್ರು ಅದನ್ನ ತನ್ನ ಹೊಟ್ಟಿ ಒಳಗೆ ಇಟ್ಕೊಳಿಕ್ ಆಗ್ತದೆ. ಯಾರಿಗಾರ ಹೇಳ್ಬಿಡ್ಬೇಕು ಅನ್ನೋದು ಅವನ್ ಚಟ. ಯಾರ್ದೋ ಮುಂದೆ ಹೇಳ್ಬೇಕಾದ್ ಏನೇ ವಿಷಯ ಇರ್ಲಿ. ಅದಕ್ಕೆ ಅವ್ನು ಸಾಕಷ್ಟು ಸಲ ಬೈತಿದ್ರೆ, ನೀ ಹೆಂಗೆಲ್ಲ ಮಾಡ್ಬಾರ್ದು, ಆದ್ರೂ ಅವ ಕೇಳ್ತಿದ್ದ. ಸ್ವಭಾವ ಪಾಪ, ಒಳ್ಳೆಯವ, ಕೆಟ್ಟವನಲ್ಲ. ಯಾರಿಗೂ ಕೆಟ್ಟ ಬಯಸ್ತಿದ್ದಿಲ್ಲ, ಯಾರ ಸಲವೂ ಕೆಟ್ಟ ವಿಚಾರ ಮಾಡ್ತಿದ್ದಿಲ್ಲ. ಇವ ರಾಜನ ಜೋಡಿ ಹೊಂಟಿದ್ದ. ದಿನ ಹೋಗ ಇವ ಕೂಡಿ ಹೋಗೋರು, ದಿನ ಸುತ್ತ ಹಾಕೊಂಡ್ ಬರೋರು. ಬಂದು ಏನ್ ನಡೆದದ ನೋಡಿ, ರಾಜ್ಯದೊಳಗೆ ಎಲ್ಲಾರು ಆರಾಮಿದ್ದಾರ ತಿಳ್ಕೊಂಡು ರಾಜ ನೆಮ್ಮದಿಯಿಂದ. ಒಂದು ದಿವಸ ರಾತ್ರಿ ರಾಜ ಮತ್ತ ಅವನ ಸೇವಕ ಹೊಂಟಿದ್ರು. ಹೋಗ್ತಾ ಇರ್ಬೇಕಾದ್ರ ಯಾವ್ದೋ ಒಂದು ಗಲ್ಲಿ ಒಳಗೆ ಹೋದ್ರು, ತಮ್ಮ ರಾಜ್ಯದ ಗಲ್ಲಿ ಒಳಗೆ ಹೋದಾಗ ಅಲ್ಲಿ ಆ ಗಲ್ಲಿ ದೂರದಿಂದ ಒಂದು ಒಳ್ಳೆ ಸುವಾಸನೆ ಬರ್ತದೆ. ಈಗ ನೀವೆಲ್ಲರೂ ಹೊತ್ನ್ಯಾಗ ಏನಾರು ಸ್ವೀಟ್ ಮಾಡ್ತಿದ್ರ ನಿಮಗ್ ವಾಸನೆ ಬರ್ತದಿಲ್ಲ, ಇಲ್ಲೋ ಒಂದು ಸುವಾಸನೆ ಬರ್ತದ. ಹೇಳ್ತೀರಿ, ಓ ಮೈಸೂರು ಪಾಕ್ ಮಾಡ್ತಾರ, ಜಿಲೇಬಿ ಮಾಡ್ತಾರ, ಇನ್ನೇನೋ ಹೋಳ್ಗಿ ಮಾಡ್ತಾರ, ಏನು ಚಜ್ಜಕ ಏನೋ ಹೇಳ್ತಿರ್ತೀವಿ. ಹಂಗ ಇವ್ರಿಗೆ ಒಳ್ಳೆ ವಾಸನೆ ಬಂತು. ಇವ್ ರಾಜ ಅಂದ, ಇವ್ರು ಬಹುಶಃ ಯಾವುದೋ ಒಂದು ತಿಂಡಿಯ ವಾಸನೆ ಇದು, ಎಷ್ಟು ಸುವಾಸನೆ ಅದಲ್ಲಪ್ಪ, ವಾಸನೆನೇ ಎಷ್ಟು ಒಳ್ಳೇದಿದ್ದು ಹೊತ್ನ್ಯಾಗ, ಇನ್ನು ತಿಂಡಿ ಎಷ್ಟು ರುಚಿಯಾಗಿರ್ಬಹುದು ಅಂತ ವಿಚಾರ ಮಾಡಿ ಏನ್ ಮಾಡಿದ, ಆ ಶಿಷ್ಯನಿಗೆ ಹೇಳ್ದೆ, ಈ ಶಿಷ್ಯ ಹೋಗು, ಈ ವಾಸನೆ ಎಲ್ಲಿಂದ ಬರ್ಲಿಕ್ಕತ್ತದ ಏನು ಅಂತ ನೋಡ್ಕೊಂಡ್ ಬಾ. ಅವಾಗ ಅವನ ಶಿಷ್ಯ ಓಡಿದ. ಆ ವಾಸನೆ ಹೆಂಗ್ ಬರ್ತಾ ಅದ್ರ ಹಿಂದ ಹೋದ. ವಾಸನೆ ಬಂದ್ ಹೋಗಿ ಒಂದು ಗಲ್ಲಿ ಒಳಗ್ ಹೋದ. ಬಹಳ ದೂರ ಇರ್ಲಿಲ್ಲ. ಆ ಗಲ್ಲಿ ಒಳಗ್ ಹೋಗಿ ನೋಡಿದ, ಒಂದು ಮನೆ ಒಳಗ ದೀಪ ಇತ್ತು. ಒಂದಿಷ್ಟು ಜನ ಮಾತಾಡೋದು ಕೇಳಿಸ್ತು. ಇವ ಅವ್ರಿಗೆ ಹೋಗಿ ಸಪ್ಪಳಾಗದಂಗ ಹೋಗಿ ಕಿಟಕಿ ಒಳಗ ಗಣಿಕೆ ಹಾಕಿ ನೋಡಿದ. ಒಂದು 3-4 ಜನ ಒಂದು ದೊಡ್ಡ ಬುಟ್ಟಿ ಇಟ್ಟಿದ್ರು, ಅದರೊಳಗೆ ಎಣ್ಣೆ ಹಾಕಿದ್ರು, ಏನೋ ಕರೀತಿದ್ರು, ತಳಗೊಂದು ಬೆಂಕಿ, ಎಲ್ಲಾರು ಬಹಳ ಖುಷಿಯಿಂದ ಏನೇನೋ ಮಾತಾಡ್ತಾ ಇದ್ರು. ಇವ ನೋಡಿದ, ಅದನ್ನ ನೋಡಿ ಓಡ್ಕೊತ ಬಂದು ಮಹಾರಾಜರೇ, ಈ ಒಂದು ಮನಿ ಒಳಗ ಹಿಂಗ ಏನೋ ಒಂದು ಬುಟ್ಟಿ ಒಳಗೆ ಏನೋ ಒಂದು ತಿಂಡಿ ಮಾಡ್ಲಿ ಅಂದ ಕೂಡ್ಲೆ ರಾಜ ಅಂತ ಏನು ಹೋಗಿ ಕೇಳೋದು. ಮತ್ತೆ ಓಡಿ ಬಾಗಲ ಬಡದು, ಯಾರಪ್ಪ ನೀನು? ರಾಜ ಹೇಳಿದ್ದವಂಗ, ನಾವ್ ಯಾರು ಅಂತ ಹೇಳ್ಬೇಡ, ಬೇರೆ ಏನಾರು ಹೇಳ್ಬೇಕು ನೀನು. ನಾವು ಬೇರೆ ಊರಿನ ಪ್ರವಾಸಿಗಳು ಇಲ್ಲಿ ಹೊಂಟಿದ್ವಿ ಅಂತ ಹೇಳ್ಬೇಕು. ನಾನು ರಾಜನ ಜೊತೆ ಬಂದಿನಿ ಅಂತ ಹೇಳಿಳಿ ಅಂತ ಅವ್ನು ತಾಕೀತು ಮಾಡಿ ಕಳಿಸಿದ್ದ. ಯಾಕಂದ್ರೆ ಹೇಳ್ಬೇಡ ಅವನ್ನ. ಹೇಳಲಿಲ್ಲ ಅದನ್ನು. ಹೌದು, ಇಲ್ಲ ನಾವು ಪಕ್ಕದ ರಾಜ್ಯದವರು ಪ್ರವಾಸ ಹೊಂಟಿದ್ವಿ, ಅದಕ್ಕೆ ರಾತ್ರಿ ಆತು, ಇಲ್ಲೇ ಒಂದ್ ಕಡೆ ಕಟ್ಟಿ ಮೇಲೆ ಕುತ್ಕೊಂಡಿವಿ, ನನ್ ಜೋಡಿ ಇನ್ನೂ ಒಬ್ರು ಇದ್ದಾರ, ನಮ್ ಸಾಹೇಬ್ರು ಅಂತ ಹೇಳ್ದ, ನಮ್ಮ ನಾಯಕರಿದ್ದಾರೆ. ಸರಿ, ನೀವು ಕೇಳ್ದ ಪೆದ್ದ, ಏನು ಅದು? ಇಲ್ರಿ, ಇದು ಒಂದು ತಿಂಡಿ, ಬಹಳ ಸಿಹಿಯಾದ ತಿಂಡಿ, ಇದು ನಾವು ಮಾಡೋದು ಬಹಳ ವಿಶೇಷವಾಗಿ ಮಾಡ್ತೀವಿ, ಇದನ್ನ ತಯಾರು ಮಾಡೋದು. ಎದ್ರಲ್ಲೇ ಮಾಡ್ತೀರಿ? ಇಲ್ಲ, ಈ ಹೊಟ್ಟಿರ್ತದ ನೋಡ್ರಿ, ಗೋಧಿ ಮೇಲಿನ ಹೊಟ್ಟು, ಜೋಳದ ಹೊಟ್ಟು, ಆ ಹೊಟ್ಟಿರ್ತದ ನೋಡ್ರಿ, ತೌಡ್ ಅಂತಾರ, ಆ ತೌಡಲ್ಲೇ ನಾವು ತಯಾರು ಮಾಡ್ತೀವಿ ಅಂತ ಹೇಳಿದೆವು. ಒಂದು ಕುಳೆವ ಅಂದ, ಓ ಹೌದಾ, ಆದ್ರೂ ಎಷ್ಟು ರುಚಿ ಆಗ್ಯದ್ರಿ ಇದು ಅಂದ. ಓಡೋಡ್ಕೊತ ಬಂದ್ ರಾಜನಿಗೆ ಹೇಳ್ದ, ರಾಜರೇ, ಅದು ವೇಸ್ಟ್ ಅಂತ ನಾವು ಬಿಸಾಕೋ ತೌಡಿನಿಂದ ಮಾಡ್ತಾರಂತ. ಹೌದಾ, ಹಂಗಾರ ಹೋಗಿ ಒಂದಿಷ್ಟು ಇಸ್ಕೋಣ ಬಾ ಅಂದ ಕೂಡ್ಲೆ ನೀವು ಮತ್ತೆ ಓಡಿ ಹೋಗಿ, ಇಲ್ಲ ಮತ್ತ ಅದನ್ನ ನಮಗೊಂದಿಷ್ಟು ತಿನ್ಲಿಕ್ಕೆ ಕೊಡ್ರಿ ಅಂದ ಕೂಡ್ಲೆ ಅವ್ ಹೇಳ್ದ, ಮತ್ ನಿಮ್ ನಾಯಕರಂತೀಪ, ಅವ್ರು ದೊಡ್ಡ ಶ್ರೀಮಂತರು ಇರ್ಬಹುದು, ಅವ್ರಿಗೆ ನಾವ್ ಹೆಂಗ್ ಕೊಡ್ಲಿಕ್ಕೆ ಬರ್ತದ? ಶ್ರೀಮಂತರೆಲ್ಲ ತಿನ್ನುವಂತ ತಿಂಡಿ ಅಲ್ಲಪ್ಪ ಇದು, ಬಡವರು
ಕಡಿಮೆ ಇದ್ದವ್ರು ಏನೋ ಮಾಡ್ಕೊಂಡು ತಿನ್ನೋದು ಅದನ್ನ ಬಿಸಾಕಬಾರದು ಅಂತ ನಾವು ತಿಂತೀವಿ. ಮತ್ ನಿಮ್ಮ ಸಾಹೇಬ್ರಿಗೆ ಹೆಂಗ್ ಕೊಡ್ತೀಪ ನಿಮ್ ನಾಯಕರಿಗೆ? ಇವ್ ಮತ್ ಓಡಿ ಬಂದ ಹಿಂಗ ಅಂತ ಹೇಳ್ದ. ಇಲ್ಲ ರಾಜರೇ ಹಿಂಗಂದ್ರು. ಅದ್ ಹೆಂಗಾರ ಇರ್ಲಿ ತಗೊಂಡ್ ಬಾ ಮೊದ್ಲು ಓಡಿಸಿದ್. ಇವ್ ಮತ್ ಬಂದ್ ಕೂಡ್ಲೆ ಹೇಳ್ದ, ಅವ್ರು ನಮ್ಮ ನಾಯಕರಿಗೆ ಏನ್ ತೊಂದರೆ ಇಲ್ಲಂತ, ಅವ್ರು ತಿಂತಾರಂತ ಕೊಡ್ರಿ. ಅವ್ರು ಒಂದು ಸಣ್ಣ ಒಂದೆರಡು ಪಾತ್ರೆ ಒಳಗ ಕೊಟ್ರು. ತಗೊಂಡು ಬಂದು ರಾಜರಿಗೆ ಕೊಟ್ಟ. ರಾಜರು ತಿನ್ರಿ. ರಾಜ ಬಹಳ ಸಂತೋಷ ಆಯ್ತು. ಆಮೇಲೆ ಒಂದು ಅಲ್ಲೋ ಪೆದ್ದ, ಇದು ಹೊಟ್ಟಿನಿಂದ ಮಾಡಿದ್ದು ಅಂತ ಹೇಳ್ತಾರ, ತೌಡಿನಿಂದ ಇಷ್ಟು ರುಚಿ ತಿಂಡಿ ಮಾಡ್ತಾರಲ್ಲಪ್ಪ ನಮ್ಮ ರಾಜ್ಯದ ಜನ, ಯಾರೋ ಬಹಳ ಪ್ರತಿಭಾವಂತರಿದ್ದಾರೆ, ಅಡಿಗೆ ಬಹಳ ಚಲೋ ಮಾಡ್ತಾರೆ ಗೊತ್ತು. ಹೌದು ರಾಜರ, ಆದ್ರೂ ನೀವು ಹೊಟ್ಟೆ ತಿಂದಂಗ ಆಯ್ತಲ್ಲ ಅಂತ ಇವ್ರಿಗೆ ಹೊಟ್ಟೆ ಬ್ಯಾನೆ. ನೀವ್ಯಾಕೆ ಹೊಟ್ಟೆ ತಿಂದ್ರಿ? ರಾಜರು ಹೊಟ್ಟೆ ತಿನ್ನಬಾರದು, ನಿಮ್ಮಂಥವ್ರು ತಿನ್ನಬಾರದು. ಅದಕ್ಕೇನಾತ, ಒಳ್ಳೆ ತಿಂಡಿ ಇತ್ತು ತಿಂದೆ ಅಂತ. ಸರಿ ಹೋದ್ರು, ಮನೆಗೆ ಹೋದ್ರು. ಇವನಿಗೆ ಮನಸ್ಸಿನಾಗ ಶುರು ಆಗ್ಬಿಟ್ಟು, ಅಯ್ಯಯ್ಯೋ ನಮ್ಮ ರಾಜ ಹೊಟ್ಟು ತಿಂದಾನ, ನಮ್ಮ ಪಂಡಿತ ರಾಜ ಹೊಟ್ಟು ತಿಂದಾನ, ಪೆದ್ದ ರಾಜ ಇವ ಅಂತ ತನ್ನ ಮನಸ್ಸಿನಾಗ ಏನೇನು ಅನ್ಕೊಂಡು ಆ ಹೊಟ್ಟೆಗಿನ ವಿಷಯ ಹೇಳ್ಬೇಕಾಗಿತ್ತು. ಯಾರ್ದರೆ ಮುಂದೆ ಹೇಳಿದ್ರೆ ಆರಾಮ ಆಗ್ತಿತ್ತು. ಆದ್ರೆ ಇವ್ನು ಹೇಳಲಿಕ್ಕೆ ಅವಕಾಶ ಇಲ್ಲ. ರಾಜ ಹೇಳ್ಬಿಟ್ಟಿದ್ದೆ, ಯಾರ ಮುಂದೆ ಅಪ್ಪಿ ತಪ್ಪಿ ಬಾಯ್ ಬಿಡೋ ಹಂಗಿಲ್ಲ, ನಾನು ಹಿಂಗ ಹೊಟ್ಟಿನ ತಿಂಡಿ ತಿಂದದ್ದು ಹೂನ್ರಿ ಎಂದಿದ್ದೀವಿ. ಆದ್ರೆ ಈ ಉನಿಗೆ ತಡೀಲಿಕ್ಕಾಗ್ಲಿ. ಒಂದು 3-4 ದಿವಸ ಸುಮ್ಮನೆ ಕೂತ ಹೊಟ್ಟ್ಯಾಗ ವಿಷಯ ಇಟ್ಕೊಂಡು ಹೊಟ್ಟೆ ಕಡ ಶುರು ಆಗ್ಬಿಟ್ಟಿವಿ. ಹೇಳಲಿಲ್ಲಲ್ಲ ಯಾರಿಗೆ. ಅಡಿಕ್ ಒಂದ್ ದಿವ್ಸ ಏನ್ ಮಾಡಿದ, ಒಂದ್ ದಿವ್ಸ ನಾನು ಬರುವುದಿಲ್ಲ ಅಂತ ರಾಜನಿಗೆ ಹೇಳಿ, ನನಗೆ ಆರಾಮಿಲ್ಲ. ಆಯ್ತಪ್ಪ ಆರಾಮಿರು. ಹೋಗಿ ಒಂದು ಊರ್ ಹೊರಗೆ ಹೋಗಿ ಒಂದು ನದಿ ದಂಡಿ, ಒಂದು ಪುಟ್ಟ ನದಿ ಇತ್ತು, ಆ ನದಿ ದಂಡಿಗೆ ಹೋದ. ಆ ನದಿ ದಂಡಿಗೆ ಹೋಗಿ ಜೋರಾಗಿ ಒದರ್ ಬಿಡಬೇಕು, ರಾಜ ಹೊಟ್ಟು ತಿಂದಾನ ಅಂತ ಒದರ್ಬೇಕು ಅಂತ ವಿಚಾರ ಮಾಡಿದ. ಅಷ್ಟೊತ್ತಿಗೆ ಅಲ್ಲಿ ನದಿ ನೀರಿಗೆ ಬಟ್ಟೆ ಒಗಿಲಿಕ್ಕೆ ಬಂದಂತ ಹೆಣ್ಮಕ್ಳು ಅವರೆಲ್ಲಾ ಬಂದ್ರು. ಅವ್ರು ನೋಡಿ ನೀವು ಜೋರಾಗಿ ಒದರ್ ಬಿಟ್ರೆ ಅವ್ರಿಗೆ ಕೇಳಿಸ್ಬಿಡುತ್ತೆ. ಹೆದರಿ ಬಿಟ್ಟು ಅಯ್ಯೋ ಅವ್ರಿಗೆ ಕೇಳಿಸಿದ್ರೆ ರಾಜ ನನ್ ಬಿಡುದಿಲ್ಲ. ಮನೆಗ್ ಬಂದ, ರಾತ್ರೆಲ್ಲಾ ನಿದ್ದಿಲ್ಲ. ಮತ್ ಮರು ದಿವ್ಸ ಬಂದ, ಸುಮ್ನ ರಾಜ ಜೋಡಿ ಇರ್ತಿದ್ದ, ಯಾಂತ್ರಿಕವಾಗಿ ಓಡಾಡ್ತಿದ್ದ. ರಾಜ ಕೇಳಿ, ಯಾಕೋ ಆರಾಮಿಲ್ಲೇನು? ಇಲ್ರಿ ಆರಾಮಿದ್ದೀನಿ ಅಂದ. ಮತ್ತೆ 2 ದಿನ ಬಿಟ್ಟ ಹೋದ. ಊರ್ ಹೊರಗಿನ ಒಂದು ಗುಡ್ಡಕ್ಕೆ ಹೋಗಿ ಗುಡ್ಡದ ಮುಂದೆ ಒದರಿ ಬಿಟ್ರ. ಯಾರಿಗೂ ಕೇಳೋದು ಗೊತ್ತಾಗೋದಿಲ್ಲ. ಅಂದ್ರೆ ನಾನು ಮನಸ್ಸಿನಾಗ ಹೋಗಿ ಗುಡ್ಡದ ಬಂಡೆ ಮುಂದೆ ಒದರ್ಬೇಕು ಅನ್ನೋದಕ್ಕ ಈ ದನ ಕಾಯಿ ಹುಡುಗರು ಅಲ್ಲಿ ಬಂದ್ರು, ಮಾತಾಡ್ಕೋತ ಬಂದ್ರು. ಇವ್ರು ನೋಡಿ ಯಾಕೋ ಇಲ್ಲಿ ಅಂತ ಮಾತಾಡಿದ್ರು. ಇವನಿಗೆ ಮತ್ತಿಷ್ಟು ತ್ರಾಸ ಆಗ್ಬಿಟ್ಟು, ಯಪ್ಪ ಇವ್ರಿಗೆ ಗೊತ್ತಾ ರಾಜ ಹೇಳ. ಸರಿ ಮತ್ತ ಮನಿಗ್ ಬಂದ, ಮಲ್ಕೊಂಡ. ಮರುದಿವ್ಸ ಮತ್ತೆ ಒಂದು ಕಾಡ್ನ್ಯಾಗ ಹೋದ. ಎಲ್ಲಿ ಒದರ್ಬೇಕು? ಎಲ್ಲಿ ಒದರಿದ್ರು ಎಲ್ಲೋ ಮ್ಯಾಲೆ ಪಕ್ಷಿಗಳು ಕೂತಿದ್ದು, ಅವು ಕೂತಿದ್ದು, ಇವೆಲ್ಲಾರು ಕೇಳ್ಬಿಟ್ರ. ಇವನ್ ಇದ್ರ ಪಾಪ ಸಂಭಾಯ್ತ ಮನುಷ್ಯ. ಕೊನೆಗೆ ಹೋದ, ಒಂದು ದೊಡ್ಡ ಮರ ಇತ್ತು. ಆ ಮರದ ಒಳಗ ಒಂದು ಪೊಟರೆ ಇತ್ತು. ಈ ಹುಳಕ್ ಹತ್ತಿದ ಮರ ಇರ್ತಾವ. ಆ ಪೊಟರೆ ಒಳಗ ನಿಮ್ಮ ತಲಿ ಹಾಕಿ ಪೂರ್ತಿ ತಲೆ ಒಳಗೆ ಹಾಕಿ ಜೋರಾಗಿ ಮನಸ್ಸು ಎಷ್ಟು ಸಲ ಬೇಕು ಅಷ್ಟು ಸಲ ಒದರಿ, ರಾಜ ಹೊಟ್ಟು ತಿಂದಾನ ಅಂತ ಒಂದು 10 ಸಲ ಒದರಿದ ಮೇಲೆ ಇವನು ಮನೆಗೆ ಸ್ವಲ್ಪ ನೆಮ್ಮದಿ ಅನಿಸ್ತ. ಈಗ ನನಗೆ ಆರಾಮಾಗ್ತು ಅಂದ. ಮರುದಿವ್ಸ ಮತ್ತ ಅವ್ರ ಮನೆಗೆ ಬಂದ, ಎಲ್ಲ ಮಾಡಿ. ಮುಂದ ಕೆಲವೇ ದಿನಕ್ಕ ಆ ಊರಿನ ದೇವರು ಜಾತ್ರೆ, ಆ ಊರು ದೇವತೆ ಇರ್ತಾರಲ್ಲ ರಾಮ, ಆ ಜಾತ್ರೆ ಬಂತು. ಆ ಜಾತ್ರೆಗೆ ಎಲ್ಲ ತಯಾರಿ ಮಾಡಬೇಕು. ರಾಜ ಒಂದು ಮೀಟಿಂಗ್ ಮಾಡಿ ಕೇಳಿ, ನಾವು ಮತ್ ನೋಡ್ರಪ್ಪ, ಮತ್ ದೇವ್ರ ಜಾತ್ರೆ ಆಗ್ಬೇಕು, ಎಲ್ಲಾ ನಾವು ಸ್ವಚ್ಛ ಮಾಡ್ಬೇಕು, ದೇವಸ್ಥಾನಕ್ಕೆ ಬಣ್ಣ ಸುಣ್ಣ ಆಗಬೇಕು, ಆ ರಥ ಎಲ್ಲಾ ಸರಿಯದೋ ನೋಡ್ಬೇಕು, ಪಲ್ಲಕ್ಕಿ ಸರಿಯದೋ ಇಲ್ಲ ನೋಡ್ಬೇಕು, ನಮ್ಮ ನಗಾರಿಗಳು ಎಲ್ಲಾ ಸರಿಯವನೋ ಇಲ್ಲೋ, ಆಮೇಲೆ ಎಲ್ಲಾರು ಅದನ್ನಿದ್ದಾರಿಲ್ಲೋ, ಅದಕ್ಕೆ ಎಷ್ಟು ಬೇಕು ಅಷ್ಟು ದುಡ್ಡು ಖರ್ಚು ಆಗ್ತದನ್ನೆಲ್ಲ ಲೆಕ್ಕ ಕೊಡಬೇಕು ಎಲ್ಲ ಹೇಳ್ದ. ಎಲ್ಲಾರು ಬಂದ್ ಒಂದು ಹೇಳಿದ ಕೂಡಲೇ ಅವ ನಗಾರಿ ಏನು ನೋಡ್ತಿದ್ನಲ್ಲ ಇನ್ಚಾರ್ಜ್, ಅವ ಹೇಳ್ದ, ಇಲ್ಲ ಮಹಾರಾಜರೇ, ಮತ್ತ ನಗಾರಿ ಹೊರದು ಹೋಗ್ಯದ, ಹೊಸ ನಗಾರಿ ಮಾಡಿಸ್, ಅದು ಹಳೆ ಕಟ್ಟಿಗೆಲ್ಲ ಬಾದಾಗಿದ್ವು. ಅಂದ ಕೂಡ್ಲೆ ರಾಜ ಅಂದ, ಹೋಗು ಒಳ್ಳೆ ಕಟ್ಟಿಗೆ ತಗೊಂಬ, ಕಾಡಿನಾಗ ತಗೊಂಡು ಬಂದು ನಗಾರಿ ಮಾಡಿಸು, ಇನ್ನು ಒಂದು 8-10 ದಿವಸ ಟೈಮ್ ಅದ ಅಂತ ಹೇಳಿ. ಸರಿ ಅದ್ ನೀವು ಹೋಗಿ ಎಲ್ಲ ಅಡ್ಡಾಡಿದ್ಮೇಲೆ ಆ ಕೊಟ್ರೆ ನೀವು ಒದರಿದ್ನಲ್ಲ ಅದು ಏನ್ ಚಲೋ ಅನಿಸ್ತು. ಇದು ನಗಾರಿ ಚಲೋ. ಆ ಮರ ಕಡ್ದ ತಂದ ನಗಾರಿ ಮಾಡಿ ರಾಜರಿಗೆ ಹೇಳಿದ, ರಾಜರ ನಗಾರಿ ಬಹಳ ಚಲೋ ತಯಾರಾಗಿ. ಆಯ್ತಪ್ಪ, ಮತ್ ನಾವೇನು ನಗಾರಿ ಬಾರಿಸೋರೊಂದಿಗೆ ನಾವು ಈ ಜಾತ್ರೆ ಶುರು ಮಾಡ್ಬೇಕಾಗ್ತದ, ಮತ್ ನೀವು ತಗೊಂಡು ಬರಪ್ಪ ಜಾತ್ರೆಯ ದೇವ್ರ ಗುಡಿ ಮುಂದೆ, ಅಲ್ಲಿ ಒಂದು ದೊಡ್ಡ ಪೆಂಡಾಲ್ ಇರ್ತದ, ಅಲ್ಲಿ ನಾನು ಅದನ್ನ ಬಾರಿಸಿ ಶುರು ಮಾಡ್ತೀನಿ.
ಜಾತ್ರೆಯನ್ನು ಶುರು ಮಾಡ್ತೀನಿ, ಮುಂದೆ ದೇವ್ರ ಪೂಜೆ ಇದೆಲ್ಲ ಆಗ್ತಾವ. ಸರಿ, ಇವ ಬಂದ್ರು, ಎಲ್ಲ ಆಯ್ತು. ಜಾತ್ರೆ ದಿವಸ ರಾಜ ಬಂದು ಆ ನಗಾರಿ ಇಟ್ಕೊಂಡ, ಎಲ್ಲಾ ಮಂದಿ ಹರ್ಷೋದ್ಗಾರ ಮಾಡಿದ್ರು, ಬಹುಪರ ಕೇಳಿದ್ರಿ, ಎಲ್ಲ ಆಯ್ತು. ರಾಜ 2 ಕೈಯಾಗ ಒಂದೊಂದು ಕಟ್ಟಿಗೆ ತಗೊಂಡು ಬಡಿಬೇಕು ಅಂತ ಢಮ್ 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 ಅಂತ ಬಡಿತಾರ. ಬಡದ ಕೂಡ್ಲೆ ಆ ನಗಾರಿ ಏನ್ ಮಾಡಿತು, ರಾಜ ಹೊಟ್ಟು ತಿಂದಾನ ಅಂತ ಅನ್ಲಿಕ್ಕೆ ಶುರು ಮಾಡಿದ್ರು. ಢಮ್ ಢಮ್ ಢಮ್, ರಾಜ ಹೊಟ್ಟು ತಿಂದಾನ, ರಾಜ ಹೊಟ್ಟು ತಿಂದಾನ, ರಾಜ ಹೊಟ್ಟು ತಿಂದಾನ. ಅಯ್ಯಯ್ಯೋ, ಇಡೀ ರಾಜ್ಯಕ್ಕೆ ಗೊತ್ತಾಗ್ಬಿಡ್ತು ರಾಜ ಹೊಟ್ಟು ತಿಂದಾನ. ಇದೇನಪ್ಪ, ರಾಜ ಹೆಂಗ್ ಹೊಟ್ಟು ತಿಂದ? ಎಲ್ಲ ಆಯ್ತು. ಇವ ಹೆದರಿ ಬಿಟ್ಟ ಪಾಪ, ಬಾಜುಕ್ ನಿಂತಿದ್ದ ಕೈ ಕಟ್ಕೊಂಡು. ಅಯ್ಯಯ್ಯೋ, ಗೊತ್ತಾಗ್ಬಿಡ್ತಲ್ಪ ಮಹಾರಾಜರಿಗೆ, ಏನು ನಾನು ಗಲ್ಲಿಗೆ ಏರಿಸ್ತಾರ ಅವರು, ಹೆದರಿ. ಮಹಾರಾಜ ಅವನ ಕಡೆ ನೋಡಿದಾರೆ ಒಂದ್ಸಲ, ಹಿಂಗೆ ನೋಡಿದ್ರು. ಇವ ಕೆಟ್ಟ ಮುಖ ಮಾಡ್ಕೊಂಡು ತಳಗ್ ತಲೆ ಹಾಕೊಂಡು ನಿಂತು ಬಿಟ್ಟಿದ್ರು. ಆಮೇಲೆ ಗೊತ್ತಾಗ್ತ ವಿಷಯ ತಾನೇ ಹೇಳ್ಬಿಟ್ಟಾರ್ರಿ. ಅವನು ಕರೆದ, ಏನಾಯ್ತು ಅಂತ ಕೇಳಿದ. ಅವ ಇದ್ದದ್ ಹೇಳ್ಬಿಟ್ಟೆವು ಪೆದ್ದ, ಇಲ್ಲ ನಾನು ಹೋಗಿ ಹಿಂಗ್ ಒದರಿದ್ದೆ, ಅದೇ ಇರ್ಬೋದಿದ್ದು, ಇರ್ಲಿ ನಾನು ಹೇಳ್ತೀನಿ ಅಂದು ಅವ ಭಾಷಣದೊಳಗೆ ಹೇಳ್ಬಿಟ್ಟ ರಾಜ ಈ ಎಲ್ಲಾ ಕತಿ. ಇವ ಹೋಗಿ ಅದನ್ನ ಮರದ ಕೊಟ್ರಿ ಒಳಗೆ ಹೇಳ್ಯಾನ. ನಾ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದೆ, ಅವನ್ ಹೇಳಿಬಿಟ್ಟಾನ. ಹಿಂಗಾಗಿ ಆ ಮರ, ಆ ನಗಾರಿ ಹಂಗೆ ಹೇಳಿದ್ದು. ಅದಕ್ಕ ಈ ನನಗ ಒಂದು ಸಂತೋಷ ಏನಂದ್ರ, ನಮ್ಮ ರಾಜ್ಯದೊಳಗ ನನ್ನ ಪ್ರಜೆ ಇಷ್ಟೊಂದು ಪ್ರತಿಭಾವಂತರಿದ್ದಾರೆ. ಒಂದು ಒಳ್ಳೆ ಒಂದು ಸ್ವೀಟ್ ತಯಾರು ಮಾಡ್ತಾರೆ. ಅಂಥ ಒಂದು ಟ್ಯಾಲೆಂಟ್ ಇರುವಂತಹ ಒಬ್ಬ ಜನ ನನ್ನ ರಾಜ್ಯದಲ್ಲಿದ್ದಾರೆ. ಅವ್ರು ಯಾರು ಇಲ್ಲಿ ಬಂದಿದ್ರೆ ಬರಬೇಕು ಅಂತ. ಅವ್ರ ಪಾಪ ಕೊಟ್ಟವ್ರು ಅಲ್ಲೇ ಇದ್ರು. ಅವ್ರು ಬಂದ ಕೂಡಲೇ ಹೇಳ್ದ, ನೀವು ಬಹಳ ಒಳ್ಳೆ ಅಡಿಗೆ ಮಾಡ್ತೀರಿ, ನಿಮ್ ಬಗ್ಗೆ ನಂಗೆ ಬಹಳ ಸಂತೋಷ. ಅದಕ್ಕೆ ನೀ ಏನಿದ್ರೆ ನೀವು ನನ್ನ ಅರಮನೆಗೆ ಬರ್ರಿ, ಅರಮನೆಗೆ ಬಂದು ಅರಮನೆಯು ನಮ್ಮ ಅಡಿಗೆಯವರ ಆಗ್ಬಿಡ್ರಿ, ನನ್ನ ವೈಯಕ್ತಿಕ ಅಡಿಗೆ ಮಾಡೋ ಕೆಲಸ ನಿಮಗ ಅಂತ ತಿಳ್ಕೊಂಡು ಹೇಳ್ದ. ಅವ್ರಿಗೆ ಬಹಳ ಸಂತೋಷ ಆಗ್ಬಿಡ್ತು. ಅಯ್ಯೋ, ಏನಪ್ಪಾ ಇದು, ಇಂಥ ಒಂದು ಕೆಲಸ ಸಿಕ್ತು ನಮಗ. ಅವಾಗ ರಾಜ ಇವಂಗೂ ಹೇಳ್ದ, ಇಲ್ಲ ನೀ ಏನ್ ತಪ್ಪು ಮಾಡಿಲ್ಲ, ನಿನ್ನ ಸ್ವಭಾವ ಹಂಗದ, ನೀನು ಕೆಟ್ಟವ ಅಲ್ಲ, ಅದಕ್ಕೆ ನನಗೆ ಗೊತ್ತದ, ನಿನ್ನೂ ಕ್ಷಮ ಮಾಡೀನಿ. ಇದ್ರೊಳಗೆ ನಾವು ತಿಳ್ಕೊಬೇಕಾದದ್ದು ಏನಂದ್ರೆ, ಈ ಅಡಿಗೆ ಮಾಡೋ ಒಂದು ಕಲೆ ಏನದಂತ, ಅಡಿಗೆ ಮಾಡೋದು ಒಂದು ದೊಡ್ಡ ಕಲೆ ರೀ. ಅದೇನ್ ಅಡಿಗೆ ಅಂತ ಅನ್ನೋಂಗಿರೋದು, ಅದು ಒಂದು ಸ್ಕಿಲ್. ಒಳ್ಳೆ ರುಚಿಯಾದ ಸ್ವೀಟ್ ಮಾಡೋದು, ರುಚಿಯಾದ ನೀವು ರೊಟ್ಟಿ ಚಪಾತಿ ಮಾಡೋದು. ಈಗ ನಮ್ಮ ತಾಯಂದ್ರ ಮಾಡ್ತಿರ್ತಾರ, ಅವರು ದಿನದ ರೂಢಾದಂಗ್ ಮಾಡ್ಕೊತ ಹೋಗ್ತಾರೆ. ನಾವೊಂದ್ ಸ್ವಲ್ಪ ಆದ್ಕೂಡ ಏನಾರ ಅಂತೀವಿ, ಅದಕ್ಕೆ ಹಂಗಾಗ್ಯದ ಹಿಂಗಾಗ್ಯದ. ಆದ್ರೂ ಅವ್ರು ಎಷ್ಟು ಚಲೋ ಮಾಡ್ತಿರ್ತಾರ ಅಂದ್ರೆ ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ತೀವಿ, ಖುಷಿ ಪಡ್ಬೇಕು. ಒಂದೊಂದ್ಸಲ ಹೆಚ್ಚು ಕಡಿಮೆ ಆದ್ರೂ ಅದಕ್ಕೆ ಸಂತೋಷ ಪಡ್ಬೇಕು. ನಮ್ಮಮ್ಮ ಚಲೋ ಮಾಡಿಕೊಟ್ಟಾಳ, ನಿತ್ಯವೂ ಚಲೋ ಮಾಡಿದ್ವಿ. ಹಂಗ ಒಂದು ಯಾವುದೇ ಕಲೆಯನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಅದು ರಾಜ ಆದವನಿಗೆ ಅಥವಾ ನಾಯಕನಾದವನಿಗೆ ಆ ಒಂದು ಸ್ವಭಾವ ಇರಬೇಕು ಅಂತ ಹೇಳಿ, ಇದು ರಾಜ ಹೊಟ್ಟು ತಿಂದಾನ ಅನ್ನೋ ಕಥೆಯನ್ನ ನೀವು ಇನ್ನೂ ಒಂದು ಕಥೆಯನ್ನ ಹೇಳ್ತೀನಿ ಮಕ್ಕಳು. ನೀವೆಲ್ಲರೂ ಕೋಗಿಲೆಯನ್ನ ನೋಡಿರಿ, ಕೋಗಿಲೆಯ ಧ್ವನಿಯನ್ನು ಕೇಳಿರಿ. ಅದ್ರ ಹೆಂಗಿರ್ತದ ನೋಡಿ, ಕೆಂಪ ಕಣ್ಣು, ಕಪ್ಪದಾದ ಒಂದು ಕಾಗಿದ್ದಂಗೆ ಇರ್ತದೆ. ಅಂತಹ ಒಂದು ಬಣ್ಣದ ಕೋಗಿಲೆ. ಆ ಕೋಗಿಲೆಗೆ ಇದೊಂದು ಕಥೆ ಅಂತ ತಗೋ. ಕೋಗಿಲೆಗೆ ಮೊದಲು ಇಷ್ಟು ಸುಂದರವಾಗಿ ಹಾಡು ಹಾಡ್ಲಿಕ್ಕೆ ಬರ್ತಿದ್ದಿಲ್ಲ, ಸುಶ್ರಾವವಾಗಿ ಅದರ ಧ್ವನಿನೇ ಇದ್ದಿದ್ದಿಲ್ಲ ಕೋಗಿಲೆ. ಅದು ಪಾಪ ಕೆಟ್ಟ ಧ್ವನಿ ಇತ್ತು. ಅದಕ್ಕೊಂದ್ಸಲ ಅನಿಸ್ತಂತ, ಅಲ್ಲ ನಾನು ಹಾಡು ಕಲಿಬೇಕು, ನಾನು ಹಾಡು ಹಾಡಬೇಕು ಅನಿಸ್ತದೆ. ಅನಿಸಿದ ಕೂಡಲೇ ಅದು ಏನ್ ಮಾಡ್ಬೇಕು, ನಿಮ್ಗೇನಾರ ಹಾಡು ಕಲಿಬೇಕನ್ಸಿದ್ರ, ಮ್ಯೂಸಿಕ್ ತಬಲಾನೋ ಏನೋ ಕಲಿಬೇಕನ್ಸಿದ್ರ, ನೀವ್ ಯಾರೋ ಒಬ್ಬ ಗುರುಗಳನ್ನ ಹುಡುಕ್ತೀರಿ. ಗುರುಗಳು ಅವ್ರು ನಿಮ್ಗೆ ಚಂದ ಕಲಿಸ್ಕೊಡ್ತಾರ, ನೀವು ಅದನ್ನ ಮುಂದೆ ಬೆಳೆಸ್ಕೊಂಡು ಹೋಗ್ತೀರಿ. ಅದ್ರ ಕಾಡ್ನಾಗಿ ಕೋಗಿಲೆಗೆ ಹಾಡ್ಲಿಕ್ಕೆ ಬರಬೇಕು, ಕಲಿಸ್ಬೇಕು. ಯಾರು ಕ್ವಶನ್ ಆಗಿಬಿಡ್ತೀರಿಪ್ಪ, ಪ್ರಶ್ನೆ ಆಗ್ತದ. ಸರಿ ಹೋತು, ಗಿಡದ ಮೇಲೆ ಕೂತಿತ್ತು. ಅಲ್ಲಿ ಒಂದು ನವಿಲು ಬಹಳ ಸುಂದರವಾಗಿ ನರ್ತನ ಮಾಡಿತು. ನೀವು ನೋಡಿರ್ಬಹುದು, ನವಿಲು ಎಷ್ಟು ಚಂದ ಇರ್ತದೋ ಧ್ವನಿ ಅಷ್ಟ ಕೆಟ್ಟ ಇರ್ತದ, ಬಹಳ ಕೆಟ್ಟ ಧ್ವನಿ. ಏನ್ ಮಾಡ್ಲಿಕ್ಕೆ ಬರೋದು ಆದ್ರು ಇದೇ ಹಂಗ. ಇದಕ್ ಹೋಯ್ತು ಈ ಕೋಗಿಲೆ, ಇಷ್ಟು ಚಂದದ ಈ ಪ್ರಾಣಿ ಅಂದ್ಕೊಳ್ಳಿ, ಇದ್ರ ಧ್ವನಿನೂ ಬಹಳ ಚಂದ ಇರ್ಬೇಕು. ನಮಸ್ಕಾರ, ಏನಪ್ಪಾ? ಇಲ್ಲ, ಮತ್ತೆ ನೀನು ಇಷ್ಟು ಚಂದ ಇದ್ದಿದಿ, ಇಷ್ಟು ಚಂದ ಡಾನ್ಸ್ ಮಾಡ್ತಿದ್ದಿ, ನೀ ಹಾಡು ಬಹಳ ಚಂದ ಹಾಡ್ತಿರ್ಬೇಕು, ನನಗ್ ನೀನ್ ಹಾಡು ಕಲಿಸ್ತೀನು. ಅವಾಗ ನವಿಲ್ ಏನ್ ಹೇಳ್ತೀವಿ, ನಾನ್ ಇರೋದು ಹಿಂಗಿದ್ರು ನನ್ ದನಿ ಸರಿ ಇಲ್ಲಪ್ಪ, ನಂಗೆ ಹಾಡ್ಲಿಕ್ಕೆ ಪಾಡ್ಲಿಕ್ಕೆ ಏನ್ ಬರೋದಿಲ್ಲ, ಬೇರೆ ಯಾರನ್ನಾರ. ಸರಿ ಹೋಯ್ತು. ಹೋಗಿ ಅಲ್ಲಿ ಒಂದು ನೀರಿನೊಳಗ ಒಂದು ಸುಂದರವಾದ ಹಂಸ ಪಕ್ಷಿ ನಿಂತು, ಬಹಳ ಸುಂದರವಾಗಿ ನಿಂತು ಬೆಳ್ಳಗಿತ್ತದು. ಇದು ಅದರ ಹತ್ರ ಹೋಯ್ತು. ಹೋಗಿ ಮತ್ತಿದೇ ಪ್ರಶ್ನೆಯನ್ನು, ಮತ್ತ ನನಗ್ ಹಾಡು ಕಲಿಬೇಕಂತ ಮಾಡಿ. ಅದು ಹೇಳ್ತೀವಿ, ನನ್ ಧ್ವನಿನೇ ವಿಚಿತ್ರ, ನಾನು ಹೋದ್ರಿದ್ ನನಗೆ ಕೇಳಿಸಲ್ಲ, ನಿನಗೇನ್ ಹಾಡು ಕಲಿಸ್ಲಪ್ಪ
ಅದು ಒಂದು ಮಾತು ಹೇಳ್ತೀವಿ, ಸರಿ ಅದು ಕಲಿಸ್ಲಿಲ್ಲ, ಮತ್ ಬಂತಿದ್ದು ಬಿಡ್ಲಿಲ್ಲ. ಪ್ರಯತ್ನ ಬಿಡಬಾರದೆ, ಅವನು ಪ್ರಯತ್ನ ಬೇಕು ಅನ್ನೋದು ಮುಖ್ಯ ಉದ್ದೇಶ. ಹೋಯ್ತು. ಒಂದು ಮೊಲ ಹುಲ್ ತಿಂತ ಕೂತಿ, ಮೊಲ ಬಹಳ ಸುಂದರವಾಗಿರ್ತಾವ, ಪುಟ್ಟ ಮೊಲ, ಇಷ್ಟು ಚಂದ ಮೂರ್ತಿ ಇದು ಮೊಲ, ಇದು ನನಗೇನಾರ ಹಾಳು ಕಲಿಸ್. ಸರಿ, ಅದನ್ನೂ ಕೇಳ್ತೀವಿ. ಅದು ಇಲ್ಲಪ್ಪ ನನಗೇನು ಹಾಡು ಬರ್ತಾವ ಮರ, ಏನು ಹೇಳ್ತೇವೆ. ಹೋಯ್ತು. ಹಿಂಗ 4-5 ಪ್ರಾಣಿಗಳನ್ನ ಕೇಳಿದಾದ್ರು ಎಲ್ಲಾ ಪ್ರಾಣಿಗಳು ಒಂದೊಂದು ಸಹಾಯಕತೆಯನ್ನು ಹೇಳಿದು, ಯಾವ ನಾ ಹೇಳ್ಕೊಡ್ತೀನಿ, ನಿನಗೆ ಗೈಡ್ ಮಾಡ್ತೀನಿ ಅನ್ಲಿಲ್ಲ. ಅವ್ರವ್ರದೇ ಆದ ಸಮಸ್ಯೆಗಳನ್ನ ಹೇಳಿ. ಆದ್ರೆ ಈ ಕೋಗಿಲೆ ಭಯಂಕರ ಮನಸ್ಸಿನಾಗ ಬಂದ್ಬಿಟ್ಟು, ನಾನು ಎಷ್ಟೊತ್ತಿದ್ರು ನಾನು ಕಲಿತೀಬೇಕು, ಹಾಡೋದನ್ನ ಕಲೀಲೇಬೇಕು. ಏನ್ ಮಾಡ್ಬೇಕು ಪಾಪ. ಈಗ ನೀವೊಂದು ಏನಾರು ಒಂದು ತಗೋಬೇಕಂತಿದ್ರೆ, ಏನಾರು ಮಾಡ್ಬೇಕಂತಿದ್ರೆ, ಮಕ್ಕಳು ನೋಡ್ರಿ ನೀವು, ನಿಮಗಾತು ದೊಡ್ಡವ್ರಿಗಾತು, ಅದು ತಲೆ ಒಳಗೆ ಇತ್ತಂದ್ರೆ ಅದು ಆಗೋ ತನಕ ನಾವು ಸುಮ್ಮನೆ ಇರೋದಿಲ್ಲ. ಒಂದೇ ಸಮ ಅದನ್ನೇ ವಿಚಾರ ಮಾಡ್ತಿರ್ತೀವಿ, ಎಲ್ಲಿ ನೋಡಿದ್ರು ಅದೇ ಕಾಣಿಸ್ತಿರ್ತದೆ. ಇದಕ್ಕೂ ಹಂಗಾಯ್ತ್ರಿ. ಏನ್ ಮಾಡ್ಬೇಕಿ? ಹೋಗಿ ಒಂದು ಗಿಡದ ಮೇಲೆ ಕೂತಿತ್ತು ಪಾಪ, ಟಂಗೆ ಮೇಲೆ ಹುಡುಕ ಜುಳು ನೀರು ಹರಿತಿತ್ತು, ಸುಯಿ ಅಂತ ಗಾಳಿ ಬೀಸ್ತಿತ್ತು. ಇದು ಕುತ್ಕೊಂಡಾಗ ಗಾಳಿಯ ಶಬ್ದ ಸುಯಿ ಅಂತ ಒಂದ್ 3-4 ಸಲ ಕೇಳ್ತೀವಿ. ಏನ್ ಬೇರೆ ಅದಲ್ಲ ಈ ಧ್ವನಿ. ಆ ಸುಯಿ ಅಂತ ಏನ್ ಗಾಳಿ ಬೀಸ್ತ ಅದನ್ನ ತಾನು ಅನ್ಲಿಕ್ಕೆ ಪ್ರಯತ್ನ ಮಾಡಿ, ಸುಯಿ ಅನ್ಲಿಕ್ಕೆ ಶುರು ಮಾಡಿದ ಕೂಡ್ಲೆ ಏನೋ ಒಂಚೂರು ಅದಕ್ಕೆ ಇಂಪ್ರೂವ್ಮೆಂಟ್ ಕಾಣಿಸ್ತು. ಮೊದ್ಲು ಕಷ್ಟ ಆಯ್ತು, ಆಮೇಲೆ ಅನ್ಲಿಕ್ಕೆ ಬಂತು. ಓಹೋ, ಇಷ್ಟು ಸುಂದರವಾಗಿ. ಆಮೇಲೆ ತಳಗ ಜುಳು ನೀರ್ ಹರಿತೀವಲ್ಲ, ಆ ನೀರ್ ಹರಿಯೋ ಶಬ್ದ ಕೇಳ್ತೀವಿ. ಆ ನೀರು ಹರಿಯೋ ಶಬ್ದ ತಾನು ಇಮಿಟೇಟ್ ಮಾಡ್ಲಿಕ್ಕೆ ಶುರು ಮಾಡಿ, ಮಿಮಿಕ್ರಿ ಮಾಡ್ತೀವಲ್ಲ. ನೀವು ಕೋಗಿಲೆ ಹೆಂಗ್ ಓದಿರೋದು, ಕೋಳಿ ಹೆಂಗ್ ಓದಿರೋದು ನಿಮ್ಮಲ್ಲಿ ಮಾಡ್ತಿರ್ತಾರೆ, ಹಂಗ ಅದು ಇಮಿಟೇಟ್ ಮಾಡ್ಲಿಕ್ಕೆ ಶುರು ಮಾಡಿ. ಆವಾಗ ಅದಕ್ಕೆ ಧ್ವನಿ ಬರ್ಲಿಕ್ಕೆ ಹಿಂಗ ತನ್ನ ಸುತ್ತಮುತ್ತಲು ಏನೇನು ವಿಶೇಷವಾದಂತಹ ಶಬ್ದಗಳು ಬರ್ತಾವ, ಅದನ್ನೆಲ್ಲ ಕೇಳಿ ಅದನ್ನೇ ಇಮಿಟೇಟ್ ಮಾಡೋದು, ಮಿಮಿಕ್ರಿ ಮಾಡೋದು ಕಲೀಲಿಕ್ಕೆ ಶುರು ಮಾಡಿದ್ಮೇಲೆ ಅದರ ಧ್ವನಿ ಬದಲಾಗಿ ಇಷ್ಟು ಸುಂದರವಾದ ಧ್ವನಿ ಆಯ್ತು. ಇದರೊಳಗೆ ಏನದ ಒಂದು ಕಥೆ ಒಳಗೆ ತಿರುಳೇನ, ಯಾವುದೇ ಒಂದು ನಾನು ಕಲಿಬೇಕು ಅನ್ನೋ ಮನಸ್ಸು ಸಾಧ್ಯ ಅದ. ಯಾರು ಕಲಿಸೋರಿಲ್ಲ ಅಂದ್ರು ಪ್ರಕೃತಿಯೊಳಗೆ ಬೇಕಾದಷ್ಟು ಸಂಪನ್ಮೂಲಗಳ. ನಿಮಗೆ ಹೇಳ್ತೀನಿ, ಇದು ಒಂದು ಕಥೆ ಆಗಿರ್ಬೋದು. ಇವತ್ತು ನೀವು ಏನೇ ಒಳ್ಳೆಯದನ್ನು ಕಲಿಬೇಕು ಅಂತ, ಯಾವುದೇ ಕೆಟ್ಟದನ್ನು, ಅದ್ರ ಒಳ್ಳೇದು ಕಲೀಲಿಕ್ಕೆ ಬೇಕಾದಷ್ಟು ರಿಸೋರ್ಸಸ್ ನಿಮ್ಮ ಮೊಬೈಲ್ನಾಗೆ ಸಿಗ್ತದೆ. ನಿಮ್ಮ ಮೊಬೈಲ್ ಹಿಡ್ಕೊಂಡು ನಿಮ್ಗೆ ಏನ್ ಬೇಕೋ ಅದ್ರ ಮಾಹಿತಿ ಸಿಗುತ್ತೆ. ಆದ್ರೆ ಯಾವ್ದನ್ನು ಕಲಿಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ನಿಮ್ ಕಡೆ. ಎಷ್ಟೋ ಮಂದಿ IAS ಪಾಸ್ ಆದವರು ಎಷ್ಟೋ ಜನ ಇಷ್ಟು ಬಡವರು ಇದ್ದಾರೆ, ಅವ್ರಿಗೆ ಪಾಪ ಫೀಸ್ ತುಂಬೋದು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಬರೇ ಇಂಥ ಸೋಷಿಯಲ್ ಮೀಡಿಯಾ ನೋಡಿ ಓದಿ IAS ಪಾಸ್ ಆದವರಿದ್ದಾರೆ. ಆಮೇಲೆ ಗವರ್ಮೆಂಟ್ ಎಕ್ಸಾಮ್ ಪಾಸ್ ಆದವರಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಎಷ್ಟೋ ಜನ ಬಡವರು ಇದ್ದಾರೆ. ಯಾರ ಕಡೆಯಿಂದನೂ ಸಹಾಯ ಇಲ್ಲದೆ ಈ ಸೋಷಿಯಲ್ ಮೀಡಿಯಾನೇ ಉಪಯೋಗ ಮಾಡಿಕೊಂಡು ಮುಂದೆ ಬಂದವರಿದ್ದಾರೆ. ಅದಕ್ಕೆ ಮಕ್ಕಳಾದವ್ರು ನೀವು ಸೋಷಿಯಲ್ ಮೀಡಿಯಾ ಏನ್ ಬರ್ತದೆ ಈ ಮೊಬೈಲ್ನ, ಇದರ ಸದುಪಯೋಗ ಮಾಡಬೇಕು, ಅದರ ಲಿಮಿಟೆಡ್ ಯೂಸ್ ಮಾಡಬೇಕು. ಎಷ್ಟು ಬೇಕು ಅಷ್ಟೊತ್ತೇ ಯೂಸ್ ಮಾಡಿ, ಏನು ಬೇಕು ಅದನ್ನು ನೀವು ಕಲೀಲಿಕ್ಕೆ ಅವಕಾಶಗಳವ. ಈ ಒಂದು ಛಲ ನಿಮ್ಮಲ್ಲಿ ಇತ್ತು ಅಂತ ನೀವು ಏನನ್ನು ಮಾಡಬಹುದು ಅಂತ ಒಂದು ಸಂದೇಶ. ಇನ್ನು ಒಂದು ಕಥೆಯನ್ನ ಹೇಳ್ತೀನಿ ನಾನು. ಇದೊಂದು ಹಾಸ್ಯ ಕಥೆ. ಈ ಕಥೆ ಎಲ್ಲಿದು ಅಂದ್ರೆ ನಮ್ಮ 8ನೇ ತರಗತಿಯೋ ಅಥವಾ 9ನೇ ತರಗತಿಯ ಇಂಗ್ಲಿಷ್ ಪುಸ್ತಕದಾಗ ಇರುವಂತಹ ಒಂದು ಕಥೆ. ಮಂಡೇ ಮಾರ್ನಿಂಗ್ ಅಂದ್ರೆ ಕನ್ನಡದಾಗ ಸೋಮವಾರ ಬೆಳಗು ಅಥವಾ ಬೆಳಗಿನ ಸೋಮವಾರ. ಹುಡುಗ್ರೆ, ನೀವೆಲ್ಲರೂ ಶನಿವಾರ ತನಕ ಬಹಳ ಸಂತೋಷದಲ್ಲೇ ಹೋಗಿರ್ತೀರಿ ಶಾಲೆಗೆ. ಶನಿವಾರ ಶಾಲೆ ಬಿಟ್ಟಾಗ ನಿಮ್ಗೆ ಬಹಳ ಸಂತೋಷ, ಯಾಕಂದ್ರೆ ಮರುದಿವ್ಸ ಆಯ್ತವಾರ ಬೆಳಗು ಏಳೋ ಗಡ್ಡಿ ಬಿಡಿ ಇಲ್ಲ, ಆರಾಮಾಗಿರ್ಬೋದು, ಎಲ್ಲಾರ ಕರ್ಕೊಂಡು ಹೋಗ್ತಾರ ಮನ್ಯಾಗ, ಅಥವಾ ನೀವು ಆಟ ಆಡ್ಬೋದು. ಯಾಕಂದ್ರೆ ಸಂಡೇ ನಿಮಗೆ ಖುಷಿ ಮೂಡ್ನಾಗಿದೆ. ಅದು ಎಷ್ಟೋ ಮಕ್ಕಳು ಸಣ್ಣವರಿದ್ದಾಗ, ಸಣ್ಣ ಮಕ್ಕಳು ಹೇಳ್ತೀನಿ ನಾನು, ದೊಡ್ಡವರು ಆಗ್ತಾರೆ 10ನೇ ತನಕ ಒಮ್ಮೆ ಮಂಡೇ ಮಾರ್ನಿಂಗ್ ಸೋಮವಾರ ಬೆಳಿಗ್ಗೆ ಶಾಲೆಗೆ ಹೋಗುವುದು ಕಲಿಕ. ಯಾಕಪ್ಪ ಮತ್ತ ಹೋಗ್ಬೇಕಪ್ಪ ಮರಾಯ ಸಾಕು ಅಂತ ಅನ್ಸ್ತದೆ, ಬೇಸರ ಆಗಿರ್ತದೆ. ಮತ್ ಮಂಗಳವಾರದಿಂದ ನೀವು ನಾರ್ಮಲ್ ಆಗ. ಹಿಂಗ ಒಬ್ಬ ಹುಡುಗ ಇದ್ದ. ಒಂದ್ ದಿವ್ಸ ಮಂಡೇ ಎಚ್ಚರ ಆತವಂಗ, ಲಘುನೇ ಎಚ್ಚರ ಆಗ್ಬಿಡ್ತು. ಸುಮಾರು 7 ಗಂಟೆಗೆ ಎಚ್ಚರ ಆದ ಕೂಡ್ಲೆ ಹಿಂದಿನ ದಿವ್ಸ ಆರಾಮಾಗಿ ಚೇನಿ ಹೊಡೆದು ಮಲ್ಕೊಂಡಿದ್ದ. ಮರುದಿವ್ಸ ಮುಂಜಾನೆ ನೋಡ್ದ, ಕ್ಯಾಲೆಂಡರ್ ನೋಡ್ತಾನ, ಸೋಮವಾರ ಕಾಣಿಸ್ಬಿಡ್ತು. ಯಪ್ಪ, ಸೋಮವಾರ ಮತ್ತೆ ಸಾಲಿಗೆ ಹೋಗ್ಬೇಕಲ್ಪ, ಬಹಳ ಬೇಸರ. ಇನ್ ತಪ್ಪಿಸ್ಬೇಕಲ್ಲ ಸಾಲಿ.
ಸಾಲಿ ತಪ್ಪಿಸ್ಬೇಕು ಅಂತಂದ್ರೆ ಸರಳ ಇಲ್ಲ. ಮನ್ಯಾಗ ಅಜ್ಜಿ ಇದ್ಲು, ಭಾಳ ಸ್ಟ್ರಿಕ್ಟ್ ಇದ್ರು ಅಜ್ಜಿ ಅವ್ರ ಮುಂದೆ ಹೇಳಿದ್ರೆ ಬಡ್ದು ಬಿಡ್ತು. ಇನ್ನು ನಾನೇನು ಸಾಲಿ ಹೋಗ್ತೀನಿ ವಾಲ್ಯ ಅಂದ್ರೆ ಬಿಡ್ತಾಳೆ, ಎತ್ಕೊಂಡು ಹೋಗಿ ಹಾಕಿ ಬರ್ತದೆ. ಅದಕ್ಕ ನಾವೇನ್ ವಿಚಾರ ಮಾಡಿದ್ವಿ, ಏನಾರೇ ಜಡ್ ಆಗ್ಯದ ಅಂತ ಹೇಳೋಣ, ಆರಾಮಿಲ್ಲ ಅಂತ ಹೇಳೋಣ ವಿಚಾರ ಮಾಡಿ ನೋಡಿದ. ತಳಗ ಕಾಟ್ ಮೇಲೆ ಇವ್ ಮಲಗಿದ್ದ, ತಳಗ ಅವ್ರ ತಮ್ಮ ಮಲಗಿದ್ದ. ಇವ ಅಂತ ನೆರಳಿಕ್ ಶುರು. 1-2 ಸಲ ನೆರಳಿದ. ಅವ್ನಿಗೆ ಏನ್ ಎಚ್ಚರ ಇದ್ದಿದ್ದಿಲ್ರಿ, ಅವ್ನು ಜೋರ್ ಗೊರಕೆ ಐತಿ. ನಾವು ಆಮೇಲೆ ನೀಡ್ ಜೋರ್ಲಾಗಿ ನೆರಳಿದ. ಅವ್ನಿಗೆ ಎಚ್ಚರ, ಯಾಕೋ ಏನಾಗ್ಯದ ಅಂತ. ಅಯ್ಯೋ ಅಯ್ಯೋ ಅಂತ ಏನಾಗ್ಯದೋ ಅಂತ ಅಂದ್ಕೊಳ್ಳೆ, ಮುಖ ಎಲ್ಲ ನೋಯಿಸ್ಲಿಕ್ಕತ್ತದ. ಮುಖ ನೋಯಿಸ್ಲಿಕ್ಕತ್ತದ. ಮಲ್ಕೋ, ಅದು ಇನ್ನೊಂದ್ ಸ್ವಲ್ಪ ಹೊತ್ತು ಎದ್ರ ಆರಾಮಾಗ್ತಾನ ಮತ್. ಇವ ಅಂದ, ಏನು ಮರ ಇದೇನಿದು, ಎಲ್ಲೂ ಕೆಲಸ ಆಗ್ಲಿಲ್ಲ. ಮತ್ತೊಂದು 10 ನಿಮಿಷ ಅಂತ ಮತ್ತದ ಒದ್ರಿದ ಕೂಡ್ಲೆ ಇವ್ ಕೇಳ್ದ ತಮ್ಮ, ಯಾಕೋ ಮರ ಯಾಕೆ ತ್ರಾಸ್ ಕೊಡ್ಲಿಕ್ಕೆ, ಇನ್ನೊಂದು 10 ಮಿನಿಟ್ ಮಲ್ಕೊಂಡು ಹೇಳ್ತೀನಿ. ಇಲ್ಲೋ ಇಲ್ಲ, ಹಲ್ಲು ನೋವಾಗ್ಯದ. ಹಲ್ಲ ಅಗಳೆ ಮುಖ ಅಂದಿ, ಹಲ್ಲು ಒಂದಕ್ಕೊಂದ್ ಸಂಬಂಧ ಇರ್ತಾವ, ಮಲ್ಕೊ ಅಂತ. ಮತ್ ಮಲ್ಕೊಂಡ. ಆಮೇಲೆ ಇನ್ನಿಷ್ಟು ಮದ್ದು ಜೋರ್ ಹೇಳಿದ್ರ ಅಂದ. ಮತ್ತೊಮ್ಮೆ ಅದ್ ಏನಾಗ್ಯದೋ, ಇಲ್ಲ ಬಲಗಾಲಿ ಹೆಬ್ಬಟ್ಟು ನೋಯಿಸ್ಲಿಕ್ಕ. ಬಲಗಾಲಿ ಹೆಬ್ಬಟ್ಟು ನೋಯಿಸ್ಲಿಕ್ಕತ್ತದ. ಮಂಚೂರಿ ಹಚ್ಕೋರಪ್ಪ, ಮಲ ಹಚ್ಕೋ, ಹೋಗ್ತು ಮಲ್ಕೋ. ಕಡಿಕ್ ಇನ್ನೊಮ್ಮೆ ಓದ್ರಿದಾಗ ಅವ್ ಎದ್ದು ಹೋಗಿ ಅಜ್ಜಿಗೆ ಹೇಳ್ಬಿಟ್ಟು, ಅಜ್ಜಿ ಆವಾಗಿನಿಂದ ಒಂದೇ ಸವನ ಅಲ್ಲಿ ನೋಯ್ಸಿ ಇಲ್ಲಿ ನೋಯ್ಸಿ ಅನ್ಲಿಕ್ಕತ್ತಾನ ಅಂದ್ಕೂಡ ಅಜ್ಜಿ ಬಂದ್ ಯಾಕೋ ಯಾಕೆ ಏನಾಗ್ಯದ ನನಗ, ಏನಾಗ್ಲಿಕ್ಕತ್ತದ. ಅವ್ ಹೆದರಿ ಬಿಟ್ಟ. ಅವ್ ಹೆದರಿ, ಅಜ್ಜಿ ಇತ್ಲಾಗ ದೌಡಿ ಹಲ್ ನೋಯಿಸ್ಲಿಕ್ಕತ್ತದ ಅಂದ್ಬಿಟ್ಟು ಹೆದರಿ. ಅಜ್ಜಿ ಅಂದ್, ದೌಡಿ ಹಲ್ ನೋಯಿಸ್ಲಿಕ್ಕತ್ತದ. ತಡಿ, ಅದಕ್ಕೊಂದ್ ಏನಾರ ಔಷಧ ಹುಡ್ಕೋಣ. ಅಕ್ಕಿ ಅಜ್ಜಿ ಹೇಳಿದ್ಲು. ಅಜ್ಜಿ ಗೊತ್ತಿತ್ತು, ಬೆರಿಕಿದ್ದಾನಿವ ಸಾರಿ ತಪ್ಪಿಸ್ಲಿಕ್ಕೆ ನಾಟಕ ಹಿಡಿಸ್ಯಾನ. ನಿಮ್ ಮನ್ಯಾಗೂ ಗೊತ್ತಿರ್ತು. ನೀವ್ ಹೇಳೋದ್ ನೋಡಿದ್ರೆ ನಿಮ್ ತಾಯಂದ್ರು ಅವ್ರು ಗೊತ್ತಾಗ್ಬಿಡ್ತು, ಹಿಂಗೇನೋ ಪ್ಲಾನ್ ಬೇರೆ ಅದ, ಸ್ಕೆಚ್ ಅಂತ. ಸರಿ, ಅವ ಹಂಗ ಹೇಳಿದ ಕೂಡಲೇ ಅಜ್ಜಿ ಅಂದ್ಲು, ಆಯ್ತು ಒಂದೊಂದ್ 5 ನಿಮಿಷ ಮಲ್ಕೊಂಡ್ ಹೇಳು, ನನ್ನ ಕಡೆ ಒಂದು ಔಷಧ ಅದ, ನಾ ಕೊಡ್ತೀನಿ ಅಂದ್ರೆ ಬರೋಬ್ಬರಿ ಆಗ್ತದೆ. ಸರಿ ನೀವು ಅನ್ಕೊಂಡ ವಿಚಾರ. ಅಜ್ಜಿ ಏನ್ ಮಾಡ್ತಾಳೋ ಅಂತ ಒಳಗಿಂದೊಳಗ ಭಯ. ಅಜ್ಜಿ ಒಂದ್ 10 ನಿಮಿಷ ಯಾಕೋ ಕಡಿಮೆ ಆಗ್ತೇನೋ ಅಂತ ಬಂದ್ಲು. ಅಂದ ಕೂಡ್ಲೆ, ಇಲ್ರಿ ಇಲ್ಲ, ಇನ್ನೂ ಕಡಿಮೆ ಆಗಿಲ್ಲ ಅಜ್ಜಿ, ಇನ್ನೂ ನೋವದ. ಅವ್ರ ತಮ್ಮ ಕರ್ಲೇ ಬಾರ ಇಲ್ಲೇ, ಅಲ್ಲಿ ಹೋಗು, ಅಡಿಗೆ ಮನಿ ಒಳಗ ಒಂದು ಗಟ್ಟಿ ಅಂತ ದಾರ ಅದ, ತಗೊಂಡ ಬಾ ಅಂದ್ಲಕ್ಕೆ ಅಜ್ಜಿ. ಕಲಿಯೋ ದಾರ ಇರ್ತದಲ್ಲ, ಅದನ್ನ ತಗೊಂಡ ಬಾ ಅಂದ್ಲು. ಇವ ಅಂದ, ಯಪ್ಪ ಏನಾಗ್ತದ ಅಂತ ದಾರ ತಗೊಂಡ್ ಬಂದ. ಅಜ್ಜಿ ಅಂದ್ಲು, ನೋಡು, ಅವ್ರ ತಮ್ಮಗೆ ಹೇಳಿದ್ಲು, ಅಲ್ಲಿ ಏನ ಮಂಚದಲ್ಲ, ಮಂಚದ ಕಾಲಿ ಕಟ್ಟು ಅಂದ್ಲು. ಇವ ಒಳಗಿಂದೊಳಗೆ ಚಿಂತಿ, ಏನೋ ಮರಾಯ ಅಂದ್ ಕೂಡ್ಲೆ, ಕಟ್ಟಿಯಾ? ಕಟ್ಟಿ. ಇನ್ನೊಂದ್ ತುದಿ ಕೊಡೋದು. ಇನ್ನೊಂದ್ ತುದಿ ಕೊಟ್ಕೊಳ್ಳಿ. ಇವಂಗ್ ಹೇಳಿದ್ಲು, ನೀನ್ ಹಲ್ ಅಂತಿಲ್ಲ, ಹಲ್ ನೋಡ್ದೆ ಹೇಳಂದ್ಲಿ. ಯಾಕ ನೀ ಹೇಳ, ನಾ ಎಲ್ಲ ನಿನ್ ಹಲ್ ವ್ಯವಸ್ಥೆ ಮಾಡ್ತೀನಿ ಅಂದ್ಲ ಅಜ್ಜಿ. ಅಂತ ಬಾಯ್ ಮಾಡಲ್ಲ, ಬಾಯ್ ಅಂದ. ಅಂದ ಕೂಡಲೇ ಅಜ್ಜಿ ಹೇಳಿದ್ಲು, ಕಟ್ಟಿ ಇವನ್ನ ಹಲ್ಲಿಗೆ ಕಟ್ಟಿದ ನಾನು, ಕಟ್ಟಿ ಆ ಮಂಚ ಎಳ್ದು ಬಿಡು, ಅಲ್ಲಿ ಕಿತ್ಕೊಂಡು ಹೊರಗೆ ಬರ್ತಾ ಆರಾಮಾಗ್ತಾ ಸಾಲಿಗೆ ಹೋಗ್ತಾನ ಮನ್. ಇವ್ ಎದರಿ ಬಿಟ್ಟೆವು, ಯಪ್ಪ ಇಲ್ಲ ಅಜ್ಜಿ, ಹಲ್ ನೋವು ಹೋತಂತೀವ್. ಹಲ್ ನೋವು ಹೋತ್ ಅಂದ್ಕೊಳ್ಳಿ ಅಜ್ಜಿ ಹೇಳಿದ್ಲು, ಕಳ್ಳ ನನಗ್ ಮಂಡೇ ಮಾರ್ನಿಂಗ್ ಅಂದ್ಕೊಳ್ಳೆ ಇಲ್ಲದ ನಾಟಕ ಮಾಡ್ತೀನಿ, ನೀನು ಸುಮ್ಮನೆ ಸಾಲಿಗೆ ಹೋಗು, ಸಾಲಿ ಒಳಗ್ 1 ದಿವಸ ಇದ್ರ ಮಾಡು ಅಂತ ತಿಳಿ ಹೇಳಿದ್ಲು. ಆಮೇಲೆ ಅಮ್ಮ ಹೋಗಿ ಸಾಲಿಗೆ ಹೋದ. ಇದು ಒಂದು ಹಾಸ್ಯ ಕಥೆ. ಮಕ್ಕಳು, ಹಿಂಗ ನಮ್ಮಲ್ಲಿ ಹಲವಾರು ವಿಧದ ಕಥೆಗಳು ಬರ್ತವೆ. ಕೆಲವೊಂದು ಜಾನಪದ ಬೇಸ ಕಥೆ ಇರ್ತಾವ, ಕೆಲವು ನಗರ ಪ್ರದೇಶದ ಕಥೆಗಳು ಇರ್ತಾವ. ಈ ಒಂದು ಕಥೆಗಳನ್ನ ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಾಗ ಸಿಗ್ತಾವ ನೋಡ್ರಿ, ಒಳ್ಳೊಳ್ಳೆ ಕಥೆಗಳೇ ಸಿಗ್ತಾವ. ಯಾವಾಗೋ ದಿವ್ಸಕ್ಕೊಂದು 10 ನಿಮಿಷ ನೀವು ಒಳ್ಳೆ ಕತೆ ಕೇಳೋ ಅಭ್ಯಾಸ ಮಾಡಿ, ಆಮೇಲೆ ಅದನ್ನ ಕೇಳೋ ಅಭ್ಯಾಸ ಮಾಡಿ. ಕತೆ ಹೇಳೋದು ಕೇಳೋದ್ರಿಂದ ನಿಮ್ಮ ಜ್ಞಾನ ಹೆಚ್ಚಾಗ್ಲಿಕ್ಕೆ ಶುರುವಾಗ. ಆಮೇಲೆ ಒಂದು ಪಾಠವನ್ನ, ಬಹಳ ಮುಖ್ಯ ಅಡ್ವಾಂಟೇಜ್ ನಿಮ್ಮಲ್ಲಿ ಇಲ್ಲಿ ಶಿಕ್ಷಕರಿದ್ರ ಅಥವಾ ಕೆಲವು ಶಿಕ್ಷಕರಿಗೆ ಒಂದು ಅಭ್ಯಾಸ ಇರ್ತದೆ, ಪಾಠವನ್ನ ಕಥೆ ರೂಪದಲ್ಲಿ ಹೇಳ್ತಾರೆ. ನಾವೆಲ್ಲ ಸಣ್ಣವರಿದ್ದಾಗ ಶಿಕ್ಷಕರು ಕೆಲವರು ಇದ್ರು, ಪಾಠವನ್ನೇ ಕಥೆ ಹೇಳ್ದಂಗೆ ಹೇಳ್ತಿದ್ರು. ಹಿಂಗಿದ್ದಾಗ ಏನಾಗ್ತದ, ಆ ಕಥೆ ನೆನಪಿಟ್ಕೊಂಡು ಬಿಟ್ಟು, ಈ ವಿಶೇಷವಾಗಿ ಭಾಷೆ ಯಾವುದೇ ತಗೋರಿ, ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಯಾವುದೇ ಒಂದು ಪಾಠದ ಕಥೆಯನ್ನ ನೀವು ನೆನಪಿಟ್ಕೊಂಡು ಬಿಟ್ರಿ 2-3 ಸಲ, ಖಂಡಿತ ನಿಮ್ಗೆ ಪರೀಕ್ಷೆ ಒಳಗೆ ಬಹಳ ಹೆಲ್ಪ್ ಆಗ್ತದೆ. ಯಾವ ಪಾತ್ರ ಏನ್ ಹೇಳ್ತೀವಿ ಅದನ್ನು ನಿಮ್ಮ ಭಾಷೆಯೊಳಗೆ ನೀವು ಬರೀಲಿಕ್ಕೆ ಅನುಕೂಲ ಆಗ್ತದೆ. ಗಣಿತ, ಸೈನ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಉಳಿದ ಭಾಷೆಯನ್ನ ನೆನಪಿಟ್ಕೊಳ್ಳೋದು ಬಹಳಷ್ಟು ಈಸಿ ಆಗ್ತದೆ. ಈ ನಿಟ್ಟಿನೊಳಗ ನೀವೆಲ್ಲರೂ ಕಥೆಯನ್ನ ಈ ಕೇಳೋ ಅಭ್ಯಾಸ ಮಾಡ್ಕೋರಿ. ಮನೆಯಾಗ ಹಿರಿಯರಿದ್ರಂದ್ರ, ನಿಮ್ಮ ಮನೆಯೊಳಗ ಗ್ರಾಮೀಣ ಪ್ರದೇಶದವ್ರು ಇದ್ದೀರಿ, ಹಿರಿಯರಿಗೆ ಬಹಳಷ್ಟು ಕಥೆಗಳು ಗೊತ್ತಿರುತ್ತೆ. ಅವ್ರು ಖಾಲಿ ಇದ್ದಾಗ ಅವ್ರನ್ನ ಕೇಳ್ರಿ,
ನಿಮಗೂ ಅಷ್ಟೇ ಬದಲಾಗ್ತದೆ, ನಿಮಗೂ ಒಂದು ಖುಷಿ ಆಗ್ತದೆ. ಎಸ್, ಇದೊಂದು ಕಥೆ, ಇದ್ರೊಳಗೊಂದು ಮೆಸೇಜ್ ಬರ್ತದೆ, ಆಮೇಲೆ ನಿಮಗೆ ಗೊತ್ತಾಗ್ತದೆ ಏನು. ಒಂದು ಗ್ರಾಮ, ಪುಟ್ಟ ಗ್ರಾಮ, ಬಹಳ ಜನಸಂಖ್ಯೆ ಇರ್ಲಾರ್ದಂತ ಗ್ರಾಮ. ಅದು ಸಣ್ಣ ಒಂದೇ ಒಂದು ರಸ್ತೆ, ಇಡೀ ಊರಿಗೆ ಅದೇ ಮುಖ್ಯ ರಸ್ತೆ. ಜನ ಎಲ್ಲ ಓಡಾಡೋದು ಅಲ್ಲೇ, ಅವ್ರ ಮಾರ್ಕೆಟು ಅಲ್ಲೇ, ಮುಖ್ಯ ಮೇನ್ ಬಾಜಾರ್ ನಿಮ್ಮ ಊರಿನೊಳಗೆ ಒಂದಿರ್ತದೆ, ಅಲ್ಲೇ ಹೋಗೋದ್ ಕಡೆ. ಹಂಗ ಇದು ಒಂದು ಊರಿನೊಳಗೆ ಇತ್ತು, ಒಂದು ಗ್ರಾಮ, ಯಾವುದೋ ಒಂದು ಊರಂತ ತಿಳ್ಕೊಂಡು. ಆ ಊರಿನೊಳಗೆ ಆ ಮುಖ್ಯ ರಸ್ತೆ ಸೈಡ್ಗೆಲ್ಲ ಗಿಡಗಳಿದ್ದು, ಗಿಡ ಇತ್ತು, ರಸ್ತೆ ಮೇಲೆ ಜನ ಓಡಾಡ್ತಿದ್ರು, ತಮ್ಮ ಪಾಡಿಗಿದ್ರು. ಒಂದು ಸುಂದರವಾದಂತ ಕಲ್ಲು ಬಿದ್ದಿತ್ತು, ಕಪ್ಪನೆ ಒಂದು ಕಲ್ಲು ರಸ್ತೆ ಮೇಲೆ ಬಿದ್ದಿತ್ತು. ಬಿದ್ದ ಹೊತ್ನ್ಯಾಗ ಏನಾತು, ಜನ ಓಡಾಡೋ ಹೊತ್ನ್ಯಾಗ ಅದ್ರ ಮೇಲೆ ಕಾಲಿಡೋರು, ಏನೋ ಮಾಡೋರು. ಒಂದ್ ದಿವ್ಸ ಒಬ್ಬ ಹುಡುಗ ಅದು ಕಾಲಿಗೆ ಅಡ್ಡ ಬರ್ತದ ತಿಳ್ಕೊಂಡು ಏನ್ ಮಾಡಿದ, ಇದು ಎಷ್ಟ್ ಚಂದ ಕಲ್ಲದಂತ ಹಿಂಗ ದೂರ ಒಯ್ದು ಒಂದು ಗಿಡದ ಬುಡಕ್ಕೆ ಇಟ್ಟ. ಗಿಡದ ಬುಡಕ್ಕೆ ಇಟ್ಟು ಕೂಡ್ಲೆ ಇದು ಬಹಳ ಚಂದ ಕಲ್ಲಿತ್ತು. ಒಂದು ಈಶ್ವರಲಿಂಗ ಹಂಗ ಕಾಣಿಸ್ಲಿಕ್ಕೆ ಶುರುವಾಯ್ತು. ಒಂದು ಕಲ್ಲಿನ ಮೇಲೆ ಹೊಂದಿಸಿ ಇಟ್ಟವ, ಸುಮ್ಮನೆ ಪಾಪ ಅವನಿಗೇನೋ ತಿಳಿದೇ ಇಟ್ಟವ. ಯಾರೋ ಒಬ್ಬ ಹೋಗವ್ ನೋಡ್ದ, ಅಯ್ಯೋ ನೋಡ್ರಿ ಇದು ಶಿವಲಿಂಗ ಇದ್ದಂಗ. ಅದಕ್ಕೆ ಹೋಗಿ ಒಂದು ಕುಂಕುಮ ಹಚ್ಚಿದ ಅಂದ್ಕೊಳ್ಳಿ, ಮರು ದಿವ್ಸ ಬಂದ್ರು ಯಾರು, ಬಂದು ಹಾಲು ತಗೊಂಡು ಬಂದ್ರು, ಏನೋ ಹಣ್ಣು ತಗೊಂಡು ಬಂದು ಅಭಿಷೇಕ ಮಾಡಿದ್ರು. ಜನ ಬಂದು ಅದನ್ನೊಂದು ಇದೊಂದು ಈಶ್ವರ ಇಲ್ಲದ ಅಂತ ತಿಳ್ಕೊಂಡು ಎಲ್ಲರೂ ಬರ್ಲಿಕ್ಕೆ ಶುರು ಮಾಡಿದ್ರು. ನಮಸ್ಕಾರ ಮಾಡೋರು, ಬೇಡ್ಕೊಳ್ಳೋರು, ಪ್ರದಕ್ಷಿಣೆ ಹಾಕೋರು, ತೀರ್ಥ ಹಾಕೋರು, ಹಾಲು ಹಾಕೋರು. ಆ ಗಿಡಕ್ಕೆ, ಆ ಈಶ್ವರ ಲಿಂಗದ ಮೇಲೆ ಅಂತ ತಿಳ್ಕೊಂಡು ಹಾಕ್ಲಿಕ್ಕೆ ಶುರು ಮಾಡಿ. ಅವಾಗ ಏನಾಗ್ಬಿಡ್ತೀವಿ ಅಂದ್ರೆ ಆ ಗಿಡ ಬಹಳ ಖುಷಿಯಾಗಿ ಬಿಡ್ತೀರಿ. ಎಲ್ಲಾರು ಆ ಗಿಡಕ್ಕೆ ಕಲ್ಲು ಓದು ಬಿಟ್ರು, ಎಲಿ ಕಿತ್ತೋದು ಬಿಟ್ರು, ಅಲ್ಲಿನ ಹಣ್ಣು ಕೀಳೋದು ಬಿಟ್ರು. ಇದೊಂದು ದೇವರ ಗಿಡ ಅಂತ ತಿಳ್ಕೊಂಡು ಅವ್ರ ತಲೆ ಬಹಳ ದೊಡ್ಡ ಪೂಜ್ಯ ಭಾವನೆಯಿಂದ ಅದನ್ನ ಪೂಜೆ ಮಾಡ್ಲಿಕ್ಕೆ ಶುರು. ಈಶ್ವರ ಆ ಕಲ್ಲು ಮನಸ್ಸಿನಾಗ ವಿಚಾರ ಮಾಡ್ತಿ, ಅಲ್ಲಪ್ಪ ನಾನು ಎಲ್ಲೋ ಇದ್ದೆ, ನನಗೆ ಇಷ್ಟು ಪೂಜೆ ಮಾಡ್ತಾರ, ನನ್ ತೊಳಿತಾರ, ನನ್ ಕೈ ಮುಗಿತಾರ, ನನ್ ಮುಂದೆ ಏನೆಲ್ಲಾ ತಂದಿಡ್ತಾರ ಅಂತ ತನ್ನಷ್ಟು ತಾನೇ ವಿಚಾರ ಮಾಡಿ. ಅಲ್ಲೇನಾತು, ಅದಕ್ಕೆ ದಿನಾ ಅಭಿಷೇಕ ಮಾಡೋದು, ಹಾಲು ಹಾಕೋದು, ಒಳ್ಳೊಳ್ಳೆ ನೀರ್ ಹಾಕೋದು ಇದ್ದುದರಿಂದ ಅವೆಲ್ಲ ನೀರು ಆ ಗಿಡದ ಬೇರಿಗೆ ಹೋಗ್ಲಿಕ್ಕೆ ಶುರು. ಅದು ನಿಧಾನ ಅದಕ್ಕೆ ಒಳ್ಳೆ ಆಹಾರ ಸಿಗ್ಲಿಕ್ಕೆ ಶುರು, ನೀರು ಸಿಗ್ತಿತ್ತು, ಎಲ್ಲಾ ರೀತಿ ಸಿಗ್ಲಿಕ್ಕೆ ಹತ್ಕೊಳ್ಳೆ ಮರ ಬಹಳ ಚಂದ ಬೆಳಿಲಿಕ್ಕೆ ಶುರು ಮಾಡಿದ್ಮೇಲೆ ಅದಕ್ಕ ಮರಕ್ಕ ಒಂಥರ ಗರ್ವ ಬಂದ್ಬಿಡ್ತು. ಅಷ್ಟ್ ಚಂದ ಆಗಿದ್ ನಾ, ಬಹಳ ಚಂದ ಆಗಿದೆ. ಆದ್ರ ಅದು ವಿಚಾರ ಮಾಡ್ಲಿಲ್ಲ, ಎದ್ರ ಸಲುವಾಗಿ ನಾ ಚಂದ ಆಗೀನಿ, ನನ್ ನೀರ್ ಎಲ್ಲಿಂದ ಸಿಗ್ತದ, ಜನ ಎಲ್ಲ ನನಗೆ ಕೊಡ್ತಾರ ಅದನ್ನ ಅಂತ ನೋಡ್ ನಾನು ಎಷ್ಟ್ ಚಂದ ಆಗೀನಿ ಅಂತ ಒಮ್ಮ ಕಲ್ಲಿಗೆ ಹೇಳಿ. ಕಲ್ಲು ಹೇಳ್ತೆ, ಅಲ್ಲೋ ನಿನಗ ನೀರ್ ಹಾಕೋರಲ್ಲ, ನನ್ನ ಮೇಲೆ ಬಿದ್ದ ನೀರದು, ಅದಕ್ಕೆ ನೀನು ಚಂದ ಆಗಿದಿ, ನನ್ನಿಂದ ನೀನು ಮುಂದೆ ಬಂದಿದಿ ಅಂತ ಇದು ಕಲ್ಲು ಹೇಳಿ. ಅದಕ್ಕೆ ಬಹಳ ಸಿಟ್ಟು ಬಂತು. ಏನದು ನಿನ್ನಿಂದ ನಾ ಏನ್ ಬರ್ತೀನಿ, ನಾನು ಚಂದ ಇದ್ದೀನಂತ ನನಗೇ ನೀರ್ ಹಾಕ್ಯಾರ, ನಿನ್ನಿಂದ ಅಲ್ಲ ಅಂದ್ ಕೂಡ್ಲೆ ಎರಡಕ್ಕೂ ಒಂದ್ ಸ್ವಲ್ಪ ಮನಸ್ತಾಪ ಶುರು. ನನ್ನಿಂದ ನಿನ್ನಿಂದ ಇಬ್ರು ಕೂಡಿದ್ರು, ಜನ ಎಲ್ಲ ಬರ್ತಿದ್ರು ಹೋಗ್ತಿದ್ರು. ಒಂದು ದೇವಸ್ಥಾನ ಕಟ್ಟೋದು ಒಂದ್ ಬಾಕಿ, ಅಷ್ಟರ ಮಟ್ಟಿಗೆ ಆಗಿ ಹೋಗಿತ್ತು. ಇವ್ರಿಬ್ರು ನೋಡು ಜಗಳ ಶುರು ಆದ ಕೂಡಲೇ ಮಾತಾಡೋದು ಬಿಟ್ರು ಸ್ವಲ್ಪ ದಿವಸ. ಆಮೇಲೆ ಕಲ್ಲು ಅಂತೀವು, ನಾನು ಇದ್ದೀನಿ ಅಂತ ತಿಳ್ಕೊಂಡು ಇವನಿಗೆ ಇಷ್ಟೆಲ್ಲ ನಾನೇ ಇಲ್ಲಿಂದ ಹೋಗ್ಬಿಟ್ರೆ ಅಂತ ವಿಚಾರ ಮಾಡಿ ಒಂದ್ ರಾತ್ರಿ ತನ್ನಷ್ಟಕ್ಕೆ ತಾನೇ ಉಳ್ಕೊಂಡು ಹೋಗ್ಬಿಡ್ತು. ಉಳ್ಕೊಂಡು ದಂಡಿಗೆ ಹೋಗ್ತಾ ಯಾರೋ ಕಾಲಿಗೆ ಬಡ್ದು ಹೋಗಿ ಒಂದ್ ಹಳ್ಳದ ದಂಡಿಗೆ ಬಿದ್ದು ಬಿಡ್ತೀವಿ. ಯಾರೋ ಎಸದ್ರು, ಏನೋ ಆತು. ಮರು ದಿವ್ಸ ಬಂದು ನೋಡ್ತಾರ, ಅಲ್ಲಿ ಕಲ್ಲೇ. ಜನ ಏನ್ ಹಾಲು ತಂದಿದ್ರು, ಏನ್ ಮಾಡಿದ್ರು ಇದೆಲ್ಲ ಬಿಟ್ಬಿಟ್ರು. ಇಲ್ಲಿ ಏನಪ್ಪಾ ಇದೇನಿಲ್ಲ, ಹೋಗ್ತಿದ್ರು, ಬಿಟ್ಬಿಟ್ರು. ಹೋದ್ರು ಅಲ್ಲಿ ಎಲ್ಲಾ ನಿಧಾನ ಕಡಿಮೆ ಆಗ್ಬಿಡಿತ್ತು. ಮರಕ್ ನೀರ್ ಸಿಗೋದು ಕಡಿಮೆ ಆಯ್ತು, ಹಾಲು ಸಿಗೋದು ಕಡಿಮೆ ಆಯ್ತು, ತೊರಗ್ಲಿಕ್ಕೆ ಶುರುವಾಯ್ತು, ಎಲೆಗಳು ಬೀಳ್ಲಿಕ್ಕೆ ಶುರು ಮಾಡಿದ್ರು. ಜನ ಅಲ್ಲಿ ಬಿದ್ದು ಹಣ್ಣು ಕಿತ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ರು. ಕಡಿಕ್ ಒಬ್ರು ಯಾರೋ ಬಂದು ರೆಂಬೆಗಳೆಲ್ಲ ಕಡದ್ ಹಾಕಿದ್ರು. ಕಡಿಕ್ ಒಬ್ಬ ಬಂದ ಇಡೀ ಮರಾನೇ ಕಡ್ದ. ಇದು ಹಾಳಾಗಿ ಹೋಗ್ಬಿಡಿ. ಅತ್ಲಾಗ ಆ ಕಲ್ಲು ಬಿದ್ದಿತ್ತ, ಆ ಕಲ್ಲು ಅಲ್ಲಿ ಬಿದ್ದಿದ್ದು, ಕಲ್ಲು ಬಿದ್ದು ಯಾರೋ ಒದ್ದು ನೀರೊಳಗೆ ಹೋಗಿ ಎಲ್ಲೋ ಹೋಗಿ ನಡು ಬಿದ್ದು. ಇಬ್ರು ಜಗಳಾಡಿದ್ದಕ್ಕ, ಇಬ್ಬರು ಮನಸ್ತಾಪದಿಂದ ಇಬ್ಬರಿಗೂ ನುಕ್ಸಾನ ಆಯ್ತು. ಅದಕ್ಕ ಏನಪ್ಪಾ ಗೊತ್ತಾಗೋದು, ಯಾವತ್ತು ನಾವು ಕೂಡಿ ಇದ್ರೆ ನಮಗ ಹೆಚ್ಚು ಲಾಭ ಅದ. ನನ್ನಿಂದ ಆಗ್ತದ ಅಂತ ಯಾರು ತಿಳ್ಕೊಬಾರ್ದು. ಇಬ್ಬರು ಸೇರಿದಾಗನೇ, ಎರಡು ಕೈ ಸೇರಿದಾಗನೇ ಚಪ್ಪಾಳೆ ಆಗೋದು. ಇದು ನಿಮಗ್ ಗೊತ್ತು. ಆ ನಿಟ್ಟಿನೊಳಗ ಈ ಕಥೆಯ ಒಂದು ಸಂದೇಶ.